ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಈ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳ ಹೆಸರು ಬಹಳ ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಇವರಿಬ್ಬರ ನಡುವೆ ಸಿಎಂ ಆಗೋದು ಯಾರು ಅನ್ನೋ ಚರ್ಚೆಯ ಸಂದರ್ಭದಲ್ಲಿ ಇವರಿಗೆ ಸಂಬಂಧಪಟ್ಟ ಜೀವನ ಚರಿತ್ರೆಯನ್ನು, ಇವರ ಲೈಫ್ ಸ್ಟೋರಿಯನ್ನು, ಅವರ ಬ್ಯಾಕ್ಗ್ರೌಂಡನ್ನು ತಿಳ್ಕೊಳ್ಳೋದು ಕೂಡ ತುಂಬ ಮುಖ್ಯ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಬಹಳ ಹಿಂದೆನೇ ಬೇರೆ ಸಂದರ್ಭದಲ್ಲಿ ವರದಿಯನ್ನು ಮಾಡಿದ್ವಿ. ಡೀಟೇಲ್ ಮಾಹಿತಿ ಇದೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಒಂದು 8 ನಿಮಿಷದ ವಿಡಿಯೋ ಇದೆ. ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸುದೀರ್ಘ ಅವರ ರಾಜಕೀಯ ಇತಿಹಾಸ, ರೋಚಕ ಕ್ಷಣಗಳು, JDS ಇಂದ ಕಿಕ್ಔಟ್ ಆಗಿದ್ದು, ಸಿದ್ದರಾಮಯ್ಯನ ಹುಂಡಿಯಿಂದ ಅವರು ಬೆಳೆದು ಬಂದು CM ಆಗೋ ಮಟ್ಟಿಗೆ ಬೆಳೆದಿದ್ದು, CM ಆದ ಅವಧಿಯಲ್ಲಿನ ಘಟನೆಗಳು ಎಲ್ಲವೂ ಸೇರಿ ಕಂಪ್ಲೀಟ್ ಸಿದ್ದರಾಮಯ್ಯ ಅವರ ಇತಿಹಾಸ ಇದೆ. ಅವೆರಡನ್ನ ಕೂಡ ನಾವಿವತ್ತು ಪಬ್ಲಿಷ್ ಮಾಡ್ತಾ ಇದ್ದೀವಿ. ಈ ವಿಡಿಯೋದಲ್ಲಿ ಸ್ನೇಹಿತರೆ, ಸಿದ್ದರಾಮಯ್ಯ ಅವರ ಕಂಪ್ಲೀಟ್ ಜೀವನ ಚರಿತ್ರೆಯನ್ನು ಎಲ್ಲೂ ಸಿಗದಷ್ಟು ವಿವರವಾಗಿ ನೀವು ಈ ವಿಡಿಯೋದಲ್ಲಿ ನೋಡಬಹುದು. ಹಳೆಯ ವಿಡಿಯೋವನ್ನು ಮತ್ತೆ 3 ಪಾರ್ಟಲ್ಲಿ ಬಂದಿತ್ತು, ಅದನ್ನು ಜೋಡಿಸಿ ಇಲ್ಲಿ ಪಬ್ಲಿಷ್ ಮಾಡ್ತಾ ಇದ್ದೀವಿ. ನೀವು ಇದನ್ನು ಕಂಪ್ಲೀಟ್ ನೋಡಿದ್ರೆ ನಿಮಗೆ ಸಿದ್ದರಾಮಯ್ಯ ಅವರ ಜರ್ನಿ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ. ಬನ್ನಿ ಆರಂಭ ಮಾಡೋಣ. ಇಲ್ಲಿಂದ ನಾವು ಸಿದ್ದರಾಮಯ್ಯ ಅವರ ಪೊಲಿಟಿಕಲ್ ಜರ್ನಿ ಮತ್ತು ಅವರ ಮುಖ್ಯಮಂತ್ರಿ ಅವಧಿಯ ಬಗ್ಗೆ ಹೇಳ್ತಾ ಹೋಗ್ತೀವಿ. ಲಾಯರ್ ಆಗಿದ್ದ ಸಿದ್ದರಾಮಯ್ಯ ರಾಜ್ಯದ CM ಆಗಿದ್ದು ಹೇಗೆ, ಆ ಕಲ್ಲು ಮುಳ್ಳಿನ ಹಾದಿ ಹೇಗಿತ್ತು, ಆ ಹಾದಿಯಲ್ಲಿ ಸಿದ್ದರಾಮಯ್ಯರ ಕೈ ಹಿಡಿದವರು ಯಾರು, ಕೈ ಕೊಟ್ಟವರು ಯಾರು ಸೇರಿದಂತೆ ಸಿದ್ದರಾಮಯ್ಯ ಅವರ ಕುರಿತ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸೊ ಮಿಸ್ ಮಾಡದೆ ಈ ವರದಿಯನ್ನು ಹಾಗೂ ಮುಂದಿನ ಎಪಿಸೋಡ್ಸನ್ನು ಕಡತನಕ ನೋಡಿ. 26ನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ 2013ರಿಂದ 2018 5 ವರ್ಷ 4 ದಿನ. 1948 ಆಗಸ್ಟ್ 12ನೇ ತಾರೀಕು ಜನನ. ಫ್ರೆಂಡ್ಸ್, ಸಿದ್ದರಾಮಯ್ಯ ಅವರು ಹುಟ್ಟಿದ್ದು 1948ರ ಆಗಸ್ಟ್ 12ನೇ ತಾರೀಕು. ಅಂದಿನ ಮೈಸೂರು ರಾಜ್ಯದ ಮೈಸೂರು ಜಿಲ್ಲೆಯ ವರುಣಾ ಹೋಬಳಿಯ ಸಿದ್ದರಾಮನ ಹುಂಡಿ ಅನ್ನೋ ಕಡೆ ಇವರ ಜನನ ಆಯಿತು. ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ. ಈ ದಂಪತಿಯ 5 ಮಕ್ಕಳಲ್ಲಿ ಸಿದ್ದರಾಮಯ್ಯ 2ನೇವರು. ಕುರುಬ ಸಮುದಾಯ ಇವರದು. ಇವರ ಜನ್ಮ ದಿನಾಂಕದ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇವರ ತಂದೆ ತಾಯಿಗೆ ಓದು ಬರಹ ಗೊತ್ತಿರಲಿಲ್ಲಲ್ಲ, ಹೀಗಾಗಿ ಮಗನ ಜನ್ಮ ದಿನಾಂಕವನ್ನು ಇವರು ಬರೆದು ಇಟ್ಟಿರಲಿಲ್ಲ. ಒಂದಿನ ಮಗನನ್ನ ಶಾಲೆಗೆ ಸೇರಿಸೋಣ ಅಂತ ತಂದೆ ಕರ್ಕೊಂಡು ಹೋದಾಗ ಶಿಕ್ಷಕರು ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ. ತಂದೆ ಬಳಿ ಆ ರೆಕಾರ್ಡ್ಸ್ ಇರಲಿಲ್ಲ. ಕೊನೆಗೆ ಶಿಕ್ಷಕರೇ ಆಗಸ್ಟ್ 3, 1947 ಅಂತ ಮೆನ್ಷನ್ ಮಾಡಿಬಿಟ್ರಂತೆ. ಆದರೆ 1948ರ ಆಗಸ್ಟ್ 12 ಎಲ್ಲ ಕಡೆ ಅಫಿಷಿಯಲ್ ಆಗಿ ಇವರ ಜನ್ಮದಿನ ಅಂತ ಪರಿಗಣಿಸಲಾಗುತ್ತೆ. 10ನೇ ವರ್ಷದವರೆಗೆ ಶಾಲೆಗೆ ಹೋಗಲಿಲ್ಲ. 1ರಿಂದ 4ನೇ ಕ್ಲಾಸ್ ಮಿಸ್, ಡೈರೆಕ್ಟ್ 5ನೇ ಕ್ಲಾಸ್. ಹೌದು, ಸಾಮಾನ್ಯವಾಗಿ ಮಕ್ಕಳು 5-6 ವರ್ಷಕ್ಕೆ ಶಾಲೆಗೆ ಸೇರ್ತಾರೆ. 1 ವರ್ಷ ಹೆಚ್ಚು ಕಮ್ಮಿ ಆಗ್ಬೋದೇನೋ. ಆದರೆ ಸಿದ್ದರಾಮಯ್ಯ 10ನೇ ವರ್ಷ ಆಗೋ ತನಕ ಶಾಲೆ ಕಡೆಗೆ ಹೋಗೇ ಇರಲಿಲ್ಲ. ಬರೀ ಆಡ್ಕೊಂಡು ಓಡಾಡ್ತಾ ಇದ್ರು. ಇದರಿಂದ 1ರಿಂದ 4ನೇ ತರಗತಿ ಮಿಸ್ ಆಯಿತು. ಆಮೇಲೆ 1957ರಲ್ಲಿ ನೇರವಾಗಿ 5ನೇ ಕ್ಲಾಸ್ಗೆ ಪ್ರವೇಶ ಪಡೆದು ವಿದ್ಯಾಭ್ಯಾಸ ಶುರು ಮಾಡಿದರು. ಹುಟ್ಟೂರಲ್ಲಿ ಆರಂಭಿಕ ಶಿಕ್ಷಣ ಮುಗಿಸದೆ ಇವರು ಮೈಸೂರಲ್ಲಿ PU ಕಂಪ್ಲೀಟ್ ಮಾಡಿದ್ರು. ನಂತರ ಮೈಸೂರು ಯೂನಿವರ್ಸಿಟಿಯ ಯುವರಾಜ ಕಾಲೇಜಲ್ಲಿ BScಯನ್ನು ಓದಿದ್ರು. ಮಗನನ್ನ ಡಾಕ್ಟರ್ ಮಾಡಬೇಕು ಅಂತ ತಂದೆ ಆಸೆ. ಡಾಕ್ಟರ್ ಬದಲು ಲಾಯರ್ ಆದ ಸಿದ್ದರಾಮಯ್ಯ ಅವರನ್ನ ಡಾಕ್ಟರ್ ಮಾಡಬೇಕು ಅನ್ನೋದು ತಂದೆ ಸಿದ್ದರಾಮೇಗೌಡರ ಆಸೆಯಾಗಿತ್ತು. ಅಪ್ಪನ ಆಸೆ ಹೊರತಾಗೂ ಕೂಡ ಸಿದ್ದರಾಮಯ್ಯ ಕಾನೂನು ವ್ಯಾಸಂಗಕ್ಕೆ ಮುಂದಾದರು. ಕಾನೂನು ಪದವಿಗಾಗಿ ಮೈಸೂರಿನ ಶಾರದಾ ವಿಲಾಸ ಕಾನೂನು ಮಹಾವಿದ್ಯಾಲಯ ಸೇರ್ಕೊಂಡ್ರು. ಇಲ್ಲಿ ಓದ್ತಾ ಇದ್ದಾಗ ರೈತ ಸಂಘದಲ್ಲಿ ಫುಲ್ ಆಕ್ಟಿವ್ ಆಗಿದ್ದ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಸಂಪರ್ಕಕ್ಕೆ ಬಂದರು. ಅವರು ಸಿದ್ದರಾಮಯ್ಯರಂತಹ ಯುವಕರನ್ನ ಚಳುವಳಿ ಹೋರಾಟಗಳಲ್ಲಿ ತೊಡಗುವಂತೆ ಮಾಡಿದರು. ಕಾನೂನು ಪದವಿ ಪಡೆದ ಬಳಿಕ ಚಿಕ್ಕ ಬೋರಯ್ಯ ಅನ್ನೋ ವಕೀಲರ ಬಳಿ ಜೂನಿಯರ್ ಲಾಯರ್ ಆಗಿ ಕೆಲಸ ಮಾಡಿದರು. ಕೋರ್ಟ್ನಲ್ಲಿ ರೈತರ ಪರವಾಗಿ ಕೆಲವೊಂದು ಕೇಸ್ಗಳನ್ನು ಅವರು ತಗೊಂಡು ವಾದಿಸ್ತಾ ಇದ್ರು. ಇದರೊಂದಿಗೆ ಮೈಸೂರು ಭಾಗದಲ್ಲಿ ರೈತರ ಧ್ವನಿ, ರೈತರ ಲಾಯರ್ ಅಂತ ಇವರು ಗುರುತಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ತುರ್ತು ಪರಿಸ್ಥಿತಿ ವಿರೋಧಿಸಿ ಹೋರಾಟ, 2 ದಿನ ಪೊಲೀಸ್ ಸ್ಟೇಷನ್ನಲ್ಲೇ ವಾಸ. 1970ರಲ್ಲಿ ಸಮಾಜವಾದಿ ಯುವಜನ ಸಭಾ ಅನ್ನೋ ಸಮಾಜವಾದಿ ಪಕ್ಷ ಸೇರಿದ ಸಿದ್ದರಾಮಯ್ಯ ನಂತರ JP ಚಳವಳಿಯಲ್ಲಿ ಭಾಗವಹಿಸಿದರು. 1975ರಿಂದ 77ರವರೆಗೆ ಪ್ರಧಾನಿ ಇಂದಿರಾ ಗಾಂಧಿ ಹೇರಿದ ತುರ್ತು ಪರಿಸ್ಥಿತಿ ವಿರೋಧಿಸಿ ಪ್ರತಿಭಟನೆ ಮಾಡಿದ್ರು. ಆಗ ಪೊಲೀಸರು ಇವರನ್ನ ವಶಕ್ಕೆ ಪಡೆದು 2 ದಿನ ಸ್ಟೇಷನ್ನಲ್ಲಿ ಇಟ್ಕೊಂಡಿದ್ರು. ಆದರೆ ಜೈಲಿಗೆ ಹಾಕಿರಲಿಲ್ಲ. ಇದೇ ಟೈಮಲ್ಲಿ ತುರ್ತು ಪರಿಸ್ಥಿತಿ ವಿರೋಧಿಸಿ ಕೇಂದ್ರದಲ್ಲಿ ವಿಪಕ್ಷಗಳು ಮಾಡಿಕೊಂಡಿದ್ದ ಜನತಾ ಪಾರ್ಟಿಯನ್ನು ಸೇರಿಕೊಂಡ್ರು ಸಿದ್ದರಾಮಯ್ಯ. 1978 ರಾಜಕೀಯಕ್ಕೆ ಅಧಿಕೃತ ಎಂಟ್ರಿ, ತಾಲೂಕು ಅಭಿವೃದ್ಧಿ ಮಂಡಳಿಗೆ ಆಯ್ಕೆ. 1978ರಲ್ಲಿ ಮೈಸೂರು ತಾಲೂಕು ಅಭಿವೃದ್ಧಿ ಮಂಡಳಿಯ ಚುನಾವಣೆ ಬಂತು. ಎಲೆಕ್ಷನ್ಗೆ ನಿಲ್ಲೋಕೆ ನಿರ್ಧಾರ ಮಾಡಿದ್ರು ಸಿದ್ದರಾಮಯ್ಯ. ಈ ಹಿಂದೆ ಸಿದ್ದರಾಮಯ್ಯ ಅವರ ತಂದೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ನಿಂತು ಸೋತು ಹೋಗಿದ್ರು. ಈ ಸಲ ಸಿದ್ದರಾಮಯ್ಯ ಜನತಾ ಪಾರ್ಟಿಯಿಂದ ಎಲೆಕ್ಷನ್ಗೆ ನಿಂತು ಗೆದ್ದರು. ಮೈಸೂರು ತಾಲೂಕು ಅಭಿವೃದ್ಧಿ ಮಂಡಳಿಯ ಮೆಂಬರ್ ಆದರು.
ಈ ಮೂಲಕ ರಾಜಕೀಯಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟರು. 1980ರಲ್ಲಿ ಲೋಕಸಭೆಗೆ ಸ್ಪರ್ಧೆ, ಹೀನಾಯ ಸೋಲು. 1980ರ ಲೋಕಸಭಾ ಚುನಾವಣೆಗೂ ಮುನ್ನ ಸಿದ್ದರಾಮಯ್ಯ ಕೂಡ ಲೋಕದಳ ಸೇರ್ಕೊಂಡ್ರು. ಬಟ್ ಅಷ್ಟರಲ್ಲಾಗಲೇ 1980ರ ಲೋಕಸಭಾ ಚುನಾವಣೆಗೆ ಪ್ರಕ್ರಿಯೆ ಎಲ್ಲ ಮುಗಿದು ಹೋಗಿದ್ದರಿಂದ ಲೋಕದಳದವರು ಜನತಾದಳ ಸೆಕ್ಯುಲರ್ ಅಥವಾ JNPS ಅನ್ನೋ ಹೆಸರಲ್ಲಿ ಚುನಾವಣೆಗೆ ನಿಲ್ಲಬೇಕಾಯಿತು. ಅದರಂತೆ ಸಿದ್ದರಾಮಯ್ಯ ಮೈಸೂರು ಕ್ಷೇತ್ರದಿಂದ JNPS ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು. ಆದರೆ ಹೀನಾಯವಾಗಿ ಸೋತು ಹೋದರು. ಕೇವಲ 8,000ದಷ್ಟು ವೋಟ್ ಪಡ್ಕೊಂಡು 4ನೇ ಸ್ಥಾನ ಪಡ್ಕೊಂಡ್ರು. ಬೇಜಾರಾಗಿ ರಾಜಕಾರಣನೇ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದರು. ಲಾಯರ್ ಪ್ರಾಕ್ಟೀಸ್ ಕಡೆಗೆ ಹೆಚ್ಚು ಗಮನ ಹರಿಸಿದ್ರು. ಪಾರ್ಟ್ ಟೈಮ್ ಲೆಕ್ಚರರ್ ಆಗೂ ಕೂಡ ಕೆಲಸ ಮಾಡಿದ್ರು. ಬೆಂಬಲಿಗರ ಒತ್ತಡ. 1983ರಲ್ಲಿ ವಿಧಾನಸಭೆಗೆ ಸ್ಪರ್ಧೆ, ಜನತಾ ಪಾರ್ಟಿ ಜೊತೆ ಮೈತ್ರಿ, ಸಿದ್ದುಗೆ ಟಿಕೆಟ್ ಮಿಸ್. 1983ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ಬಂತು. ಇದಕ್ಕೆ ಸ್ಪರ್ಧಿಸಬಾರದು ಅಂತಾನೆ ಸಿದ್ದರಾಮಯ್ಯ ಅಂದ್ಕೊಂಡಿದ್ರಂತೆ. ಆದರೆ ಬೆಂಬಲಿಗರ ಒತ್ತಾಯದ ಮೇರೆಗೆ ಎಲೆಕ್ಷನ್ಗೆ ನಿಲ್ಲೋಕೆ ನಿರ್ಧಾರ ಮಾಡಿದ್ರು. ಸಿದ್ದರಾಮಯ್ಯ ಲೋಕದಳದಲ್ಲಿ ಇದ್ರೂ ಕೂಡ ಜನತಾ ಪಾರ್ಟಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಟಿಕೆಟ್ ಕೊಡೋದು ಅಂತ ಒಪ್ಪಂದ ಆಗಿತ್ತು. ಆದರೆ ಹಾಗೆ ಆಗಲೇ ಇಲ್ಲ. ಸಿದ್ದರಾಮಯ್ಯಗೆ ಜನತಾ ಪಾರ್ಟಿಯಿಂದ ಬಿ ಫಾರಂ ಸಿಗಲಿಲ್ಲ. ಇದರ ಹಿಂದೆ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ದೇವೇಗೌಡರ ಪಾತ್ರ ಕೂಡ ಇತ್ತು ಅಂತ ಹೇಳಲಾಯಿತು. ಕೊನೆಗೆ ಪಕ್ಷೇತರ ಅಭ್ಯರ್ಥಿಯಾಗಿಯೇ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಕಾಂಗ್ರೆಸ್ನ ಡಿ ಜಯದೇವರಾಜೆ ಅರಸರನ್ನ 3,500 ವೋಟ್ಗಳಿಂದ ಸೋಲಿಸಿ ಚೊಚ್ಚಲ ಪ್ರಯತ್ನದಲ್ಲೇ ವಿಧಾನಸಭೆ ಪ್ರವೇಶ ಮಾಡಿದ್ರು. 1984ರಲ್ಲಿ ಜನತಾ ಪಾರ್ಟಿ ಸೇರ್ಪಡೆ, ಹೆಗ್ಡೆ ಸರ್ಕಾರದಲ್ಲಿ ಸಿಕ್ತು ಮಂತ್ರಿಗಿರಿ. ಸಿದ್ದರಾಮಯ್ಯ 84ರಲ್ಲಿ ಜನತಾ ಪಾರ್ಟಿ ಸೇರ್ಕೊಂಡ್ರು. ಇವರನ್ನ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಕನ್ನಡ ಭಾಷೆಯನ್ನ ಅಧಿಕೃತ ಭಾಷೆಯಾಗಿ ಅನುಷ್ಠಾನಗೊಳಿಸುವ ಮೇಲ್ವಿಚಾರಣೆ ಮಾಡೋದು ಈ ಕಮಿಟಿಯ ಜಾಬ್ ಆಗಿತ್ತು. ನಂತರ ಮುಂದೆ ಹೆಗ್ಡೆ ಸರ್ಕಾರದಲ್ಲಿ ರೇಷ್ಮೆ ಮಂತ್ರಿ ಆದರು ಸಿದ್ದರಾಮಯ್ಯ. ಇದಾಗಿ 6 ತಿಂಗಳಲ್ಲೇ 84ರ ಲೋಕಸಭಾ ಚುನಾವಣೆ ಬಂತು. ಅದರಲ್ಲಿ ಜನತಾ ಪಾರ್ಟಿ ಹೀನಾಯವಾಗಿ ಸೋತು ಹೋಯಿತು. ಇದರ ಬೆನ್ನಲ್ಲೇ ವಿಧಾನಸಭೆ ವಿಸರ್ಜಿಸಿ ಮಧ್ಯಂತರ ಚುನಾವಣೆಗೆ ಹೋಗೋಕೆ ನಿರ್ಧಾರ ಮಾಡಿದ್ರು ಸಿಎಂ ಹೆಗ್ಡೆ. 85ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ಆಯಿತು. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದ ಸಿದ್ದರಾಮಯ್ಯ ಮತ್ತೆ ಗೆದ್ರು. ಹೆಗ್ಡೆ ಸಿಎಂ ಆಗಿ ಕಂಟಿನ್ಯೂ ಆದರು. ಈ ಸಲ ಸಿದ್ದರಾಮಯ್ಯಗೆ ರೇಷ್ಮೆ ಜೊತೆಗೆ ಪಶುಸಂಗೋಪನೆ ಖಾತೆಯನ್ನು ಕೂಡ ಕೊಡಲಾಯಿತು. ನಿಧಾನಕ್ಕೆ ಪ್ರೊಫೈಲ್ ಜಾಸ್ತಿ ಏರಿಕೆ ಆಗ್ತಾ ಹೋಯಿತು. ಪ್ರೊಫೈಲ್ನ ವೇಟ್ ಸಿದ್ದರಾಮಯ್ಯ ಅವರದು. 1 ವರ್ಷ ಈ ಖಾತೆಯನ್ನು ನಿಭಾಯಿಸಿದರು. 88ರಲ್ಲಿ ಹೆಗ್ಡೆ ಮತ್ತು ದೇವೇಗೌಡ ಬಣಗಳ ಮಧ್ಯೆ ಸಂಘರ್ಷ ಜೋರಾಯಿತು. ಹೆಗ್ಡೆ ಸಂಪುಟದಲ್ಲಿ ನೀರಾವರಿ ಮತ್ತು ಲೋಕೋಪಯೋಗಿ ಮಂತ್ರಿಯಾಗಿದ್ದ ದೇವೇಗೌಡರು ಸೇರಿದಂತೆ 3 ಸಚಿವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂತು. ದೇವೇಗೌಡರ ವಿರುದ್ಧ COD ಕೋರ್ ಆಫ್ ಡಿಟೆಕ್ಟಿವ್ ತನಿಖೆ ಶುರು ಮಾಡಿತು. ಇದರಿಂದ ಬೇಸರಗೊಂಡ ದೇವೇಗೌಡರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ದೇವೇಗೌಡರ ಜೊತೆಗೆ ಸಿದ್ದರಾಮಯ್ಯ, ಗೋವಿಂದಗೌಡ ಸೇರಿ ಕೆಲ ಸಚಿವರು ಕೂಡ ರಾಜೀನಾಮೆ ಕೊಟ್ಟರು. ಅದಾಗಿ ಕೆಲವೇ ದಿನಗಳಲ್ಲಿ ಸಿಎಂ ಹೆಗ್ಡೆ ವಿರುದ್ಧ ಟೆಲಿಫೋನ್ ಕದ್ದಾಲಿಕೆ ಆರೋಪ ಕೇಳಿಬಂತು. ಅವರು ರಾಜೀನಾಮೆಯನ್ನು ಕೊಟ್ಟರು. ಬಳಿಕ SR ಬೊಮ್ಮಾಯಿ ಸಿಎಂ ಆದರು. ಬೊಮ್ಮಾಯಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾರಿಗೆ ಮಂತ್ರಿ ಆದರು. ಇದಾಗಿ 10 ತಿಂಗಳಲ್ಲೇ SR ಬೊಮ್ಮಾಯಿ ಸರ್ಕಾರ ಕೂಡ ಪತನ ಆಯಿತು. 1989ರಲ್ಲಿ ಜನತಾದಳಕ್ಕೆ ಸೇರ್ಪಡೆ, ವಿಧಾನಸಭಾ ಎಲೆಕ್ಷನ್ನಲ್ಲಿ ಸೋಲು. ಬೋಫೋರ್ಸ್ ಹಗರಣದ ಗಲಾಟೆ ನಡೀತಾ ಇದ್ದಾಗ VP ಸಿಂಗ್ ಜನತಾ ಪಾರ್ಟಿ ಸೇರಿದಂತೆ ಕೆಲವೊಂದು ಪಕ್ಷಗಳನ್ನ ಸೇರಿಸಿಕೊಂಡು ಜನತಾ ದಳ ಅನ್ನೋ ಹೊಸ ಪಕ್ಷವನ್ನು ಕಟ್ಟಿದ್ರು. ಆಗ ಸಿದ್ದರಾಮಯ್ಯ ಜನತಾ ದಳ ಸೇರಿದ್ರು. ಆದರೆ ದೇವೇಗೌಡರು ಈ ಜನತಾ ದಳ ಸೇರದೆ ಇನ್ನೊಂದು ಬಣವಾಗಿದ್ದ ಜನತಾ ಪಾರ್ಟಿ ಜಯಪ್ರಕಾಶ್ ಬಣದಲ್ಲಿ ಉಳ್ಕೊಂಡ್ರು. ಅದರ ರಾಜ್ಯಾಧ್ಯಕ್ಷರಾದರು. ಅಷ್ಟರಲ್ಲಿ 1989ರ ವಿಧಾನಸಭಾ ಚುನಾವಣೆ ಬಂತು. ಜನತಾ ದಳದಿಂದ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಕಣಕ್ಕಿಳಿದ ಸಿದ್ದರಾಮಯ್ಯ ಸೋತು ಹೋದರು. ಜನತಾ ದಳ ಕೇವಲ 24 ಸೀಟುಗಳನ್ನು ಮಾತ್ರ ಗೆಲ್ತು. ದೇವೇಗೌಡರಿದ್ದ ಜನತಾ ಪಾರ್ಟಿ ಜಯಪ್ರಕಾಶ್ ಪಕ್ಷ 2 ಸೀಟು ಗೆಲ್ತು. ಐತಿಹಾಸಿಕ ಗೆಲುವು ದಾಖಲಿಸಿದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಬಳಿಕ ದೇವೇಗೌಡರು ಕೂಡ ಸಿದ್ದರಾಮಯ್ಯ ಇದ್ದ ಜನತಾ ದಳವನ್ನ ಸೇರ್ಕೊಂಡರು. 1991ರ ಲೋಕಸಭಾ ಚುನಾವಣೆ ಮತ್ತೆ ಸೋಲು. 89ರ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಸಿದ್ದರಾಮಯ್ಯ ಮತ್ತೊಮ್ಮೆ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಕೊಡೋ ಪ್ರಯತ್ನ ಮಾಡಿದ್ರು. 1991ರಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಜನತಾದಳ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು, ಸೋತು ಹೋದ್ರು. ಇದರೊಂದಿಗೆ ಲೋಕಸಭೆ ಮೆಟ್ಟಿಲು ಹತ್ತಬೇಕು ಅನ್ನೋ ಕನಸು 2ನೇ ಸಲ ನುಚ್ಚುನೂರಾಯಿತು. ಬಳಿಕ 92ರಲ್ಲಿ ಅವ್ರನ್ನ ಜನತಾದಳದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಯಿತು. 1994 ದೇವೇಗೌಡರ ಸರ್ಕಾರದಲ್ಲಿ ಮಂತ್ರಿ, ಪಟೇಲ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ. 1994ರ ವಿಧಾನಸಭಾ ಚುನಾವಣೆಯಲ್ಲಿ ಜನತಾದಳ ಗೆದ್ದು ಅಧಿಕಾರಕ್ಕೆ ಬಂತು. ಜನತಾದಳದ ರಾಜ್ಯಾಧ್ಯಕ್ಷರಾಗಿದ್ದ ದೇವೇಗೌಡರು ಸಿಎಂ ಆದರು. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದ ಸಿದ್ದರಾಮಯ್ಯ ಹಣಕಾಸು ಮಂತ್ರಿ ಆದರು. ಈ ಮೂಲಕ ದೇವೇಗೌಡರ ಕ್ಯಾಬಿನೆಟ್ನಲ್ಲಿ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ ಅಂತ ಕರೆಸ್ಕೊಂಡ್ರು. ನಂತರ 96ರಲ್ಲಿ ದೇವೇಗೌಡರು PM ಆದ್ರಲ್ಲ, ಆಗ CM ಕುರ್ಚಿಯಲ್ಲಿ ತಮ್ಮ ಮಗನನ್ನ ಕೂರಿಸಬೇಕು ಅಂತ ಅನ್ಕೊಂಡಿದ್ರು ದೇವೇಗೌಡರು ಅಂತ ಹೇಳಲಾಗುತ್ತೆ.
ಆದರೆ ಅದು ಈ ಕ್ಷಣಕ್ಕೆ ಆಗಲ್ಲ, ಟೈಮ್ ಬೇಕು ಅಂತೆಲ್ಲ ಲೆಕ್ಕಾಚಾರ ಹಾಕಿ ತಮ್ಮ ಆಪ್ತರಾಗಿದ್ದ ಸಿದ್ದರಾಮಯ್ಯರನ್ನ CM ಮಾಡೋಕೆ ದೇವೇಗೌಡರು ಅಂದುಕೊಂಡಿದ್ರಂತೆ. ಆದರೆ ಇದಕ್ಕೆ ರಾಮಕೃಷ್ಣ ಹೆಗಡೆ ಬಣ ವಿರೋಧ ವ್ಯಕ್ತಪಡಿಸಿತು. ದೇವೇಗೌಡರ ಸರ್ಕಾರದಲ್ಲಿ DCM ಆಗಿದ್ದ JH ಪಟೇಲ್ರೇ CM ಆಗಬೇಕು, ಸಿದ್ದರಾಮಯ್ಯಗಿಂತ ಹೆಚ್ಚು ಎಕ್ಸ್ಪೀರಿಯನ್ಸ್ ಅವರಿಗಿದೆ ಅಂತ ವಾದ ಮಂಡಿಸಲಾಯಿತು. ಫೈನಲಿ JH ಪಟೇಲ್ CM ಆದ್ರು. ಪಟೇಲ್ ಸರ್ಕಾರದಲ್ಲಿ ಸಿದ್ದರಾಮಯ್ಯರನ್ನ ಉಪಮುಖ್ಯಮಂತ್ರಿ ಮಾಡುವಲ್ಲಿ ದೇವೇಗೌಡರು ಯಶಸ್ವಿಯಾದರು. DCM ಜೊತೆಗೆ ಸಿದ್ದರಾಮಯ್ಯಗೆ ಹಣಕಾಸು ಖಾತೆ ಕೂಡ ಸಿಕ್ತು. 1999 2 ಹೋಳಾಯಿತು ಜನತಾದಳ. ದೇವೇಗೌಡರ JDS ಸೇರಿದ ಸಿದ್ದರಾಮಯ್ಯ. ದೇವೇಗೌಡರು ಪ್ರಧಾನಿಯಾದ ಕೆಲವೇ ದಿನಗಳಲ್ಲಿ ರಾಮಕೃಷ್ಣ ಹೆಗಡೆಯನ್ನ ಜನತಾದಳದಿಂದ ಉಚ್ಚಾಟಿಸಲಾಯಿತು. 11 ತಿಂಗಳ ಬಳಿಕ ದೇವೇಗೌಡರು ಪ್ರಧಾನಿ ಹುದ್ದೆ ಕಳ್ಕೊಂಡ ಬಳಿಕ ಪಟೇಲ್ ಸರ್ಕಾರದಲ್ಲಿ ಹಸ್ತಕ್ಷೇಪ ಮಾಡೋದು ಹೆಚ್ಚಾಯಿತು. ಪಟೇಲ್ ಬಣ ವರ್ಸಸ್ ದೇವೇಗೌಡ ಬಣಗಳ ನಡುವೆ ಸಂಘರ್ಷ ನಡೀತಾ ಇತ್ತು. ಸಿದ್ದರಾಮಯ್ಯ ದೇವೇಗೌಡರ ಬಣದಲ್ಲಿದ್ದರು. ಈ ಮಧ್ಯೆ 1999 ಜುಲೈನಲ್ಲಿ ಮಹತ್ವದ ಬೆಳವಣಿಗೆ ಆಯಿತು. ರಾಮಕೃಷ್ಣ ಹೆಗಡೆ ಅವರ ಲೋಕಶಕ್ತಿ ಪಕ್ಷ ಮತ್ತು ಜಾರ್ಜ್ ಫರ್ನಾಂಡಿಸ್ ಅವರ ಸಮತಾ ಪಾರ್ಟಿಗಳು ಜನತಾದಳದೊಂದಿಗೆ ಮರ್ಜ್ ಆದವು. ಎಲ್ಲರೂ ಕೂಡ ಸೇರ್ಕೊಂಡು NDA ಬ್ಯಾನರ್ನಲ್ಲಿ 99 ಲೋಕಸಭಾ ಚುನಾವಣೆ ಮತ್ತು ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಹೋಗ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಇದಕ್ಕೆ ಜನತಾದಳದಲ್ಲಿದ್ದ ದೇವೇಗೌಡರ ಬಣ ವಿರೋಧ ವ್ಯಕ್ತಪಡಿಸಿತು. ನಮ್ದ್ರಿ ಒರಿಜಿನಲ್ ಜನತಾದಳ ಅಂತ ಹೇಳಿ ಜನತಾದಳದ ರಾಷ್ಟ್ರೀಯ ಅಧ್ಯಕ್ಷ ಶರದ್ ಯಾದವ್ ಅವರನ್ನೇ ಉಚ್ಚಾಟನೆ ಮಾಡಿದ್ರು ದೇವೇಗೌಡರು. ಖುದ್ದು ತಾವೇ ಜನತಾದಳದ ಹೊಸ ಅಧ್ಯಕ್ಷರು ಕೂಡ ಆದರು. ಇದಕ್ಕೆ ಪ್ರತಿಯಾಗಿ JH ಪಟೇಲ್ರು ತಮ್ಮ ಸರ್ಕಾರದಲ್ಲಿದ್ದ ದೇವೇಗೌಡರ ಬಣದ 8 ಸಚಿವರನ್ನ ವಜಾ ಮಾಡಿದ್ರು. ಇದರಲ್ಲಿ ಉಪಮುಖ್ಯಮಂತ್ರಿ ಕಮ್ ಜನತಾದಳದ ರಾಜ್ಯಾಧ್ಯಕ್ಷ ಸಿದ್ದರಾಮಯ್ಯ, ಹೌಸಿಂಗ್ ಮಿನಿಸ್ಟರ್ ಕಮ್ ದೇವೇಗೌಡರ ಪುತ್ರ HD ರೇವಣ್ಣ ಮುಂತಾದವರಿದ್ದರು. ಅಲ್ಲದೆ ರಾಜ್ಯಪಾಲ ಖುರ್ಷಿದ್ ಆಲಂ ಖಾನ್ಗೆ ವಿಧಾನಸಭೆ ವಿಸರ್ಜಿಸುವಂತೆ ಶಿಫಾರಸು ಮಾಡಿದರು. ಅದರಂತೆ ವಿಧಾನಸಭೆ ವಿಸರ್ಜನೆಯಾಯಿತು. ಜನತಾದಳ 2 ಹೋಳಾಯಿತು. ದೇವೇಗೌಡರು, ಸಿದ್ದರಾಮಯ್ಯ, CM ಇಬ್ರಾಹಿಂ ಇವರೆಲ್ಲ JDS ಅಂತ ಮಾಡಿಕೊಂಡ್ರು. ಜನತಾದಳ ಸೆಕ್ಯುಲರ್ ಅಂತ ಮಾಡಿಕೊಂಡ್ರು. ದೇವೇಗೌಡರು JDSನ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಘೋಷಿಸಿಕೊಂಡ್ರು. ಸಿದ್ದರಾಮಯ್ಯ ರಾಜ್ಯಾಧ್ಯಕ್ಷರಾದರು. ಮತ್ತೊಂದು ಕಡೆ JH ಪಟೇಲ್, ರಾಮಕೃಷ್ಣ ಹೆಗಡೆ, SR ಬೊಮ್ಮಾಯಿ, PGR ಸಿಂಧ್ಯಾ, ಶರದ್ ಯಾದವ್, ನಿತೀಶ್ ಕುಮಾರ್ ಮುಂತಾದವರಿದ್ದ ಬಣ JDU ಅಂದ್ರೆ ಜನತಾದಳ್ ಯುನೈಟೆಡ್ ಅಂತ ಆಯಿತು. 1999 ಚುನಾವಣೆ ಸಿದ್ದುಗೆ ಮತ್ತೆ ಸೋಲು. ರಾಜ್ಯದಲ್ಲಿ ಜನತಾದಳ 2 ಹೋಳಾದ ಬಳಿಕ 1999 ಕೊನೆಯಲ್ಲಿ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆ ನಡೆಯಿತು. ಎರಡರಲ್ಲೂ JDS ಮತ್ತು JDU ಹೀನಾಯ ಪ್ರದರ್ಶನ ಮಾಡಿದ್ವು. ವಿಧಾನಸಭಾ ಚುನಾವಣೆಯಲ್ಲಿ JDU 18 ಸೀಟು ಗೆದ್ದರೆ JDS 10 ಸೀಟು ಗೆದ್ದಿತು. ಚಾಮುಂಡೇಶ್ವರಿ ಕ್ಷೇತ್ರದ JDS ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದ ಸಿದ್ದರಾಮಯ್ಯ 7,000 ಓಟ್ಗಳಿಂದ ಸೋತು ಹೋದರು. ವಿಧಾನಸಭಾ ಚುನಾವಣೆಯಲ್ಲಿ ಇದು ಅವರ 2ನೇ ಸೋಲಾಗಿತ್ತು. 2004 ಧರಮ್ ಸಿಂಗ್ ಸರ್ಕಾರದಲ್ಲಿ DCM. 99ರಲ್ಲಿ ಸೋತು ಹೋದ ಸಿದ್ದರಾಮಯ್ಯ 2004ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮತ್ತೆ ಕಣಕ್ಕಿಳಿದು ಗೆದ್ದರು. ಆದರೆ ಎಲೆಕ್ಷನ್ನಲ್ಲಿ ಯಾವ ಪಾರ್ಟಿಗೂ ರಾಜ್ಯದಲ್ಲಿ ಬಹುಮತ ಸಿಕ್ಕಿರಲಿಲ್ಲ. ಹೀಗಾಗಿ BJPಯನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಉದ್ದೇಶದಿಂದ ದೇವೇಗೌಡರು ಕಾಂಗ್ರೆಸ್ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡ್ರು. ಇದಕ್ಕೆ ಕೆಲವೊಂದು ಕಂಡೀಷನ್ ಕೂಡ ಹಾಕಿದ್ರು. ಇಲ್ಲಿವರೆಗೂ CM ಆಗಿದ್ದು 2004ರಲ್ಲಿ ಸೋತಿದ್ರಲ್ಲ SM ಕೃಷ್ಣ, ಒಕ್ಕಲಿಗ ಸಮುದಾಯದವರು, ಅವ್ರನ್ನೇ CM ಮಾಡೋದಾದ್ರೆ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ. ಜೊತೆಗೆ ಲೋ ಪ್ರೊಫೈಲ್ ಲೈಟ್ ವೇಟ್ ಧರಮ್ ಸಿಂಗ್ ಅವ್ರನ್ನ CM ಮಾಡೋದಾದ್ರೆ ಮಾತ್ರ ಮೈತ್ರಿ ಅಂತ. ಇದಕ್ಕೆ ಸೋನಿಯಾ ಗಾಂಧಿ ಕೂಡ ಓಕೆ ಅಂತ ಹೇಳಿದ್ರು. JDS ಕಡೆಯಿಂದ ಸಿದ್ದರಾಮಯ್ಯಗೆ 2ನೇ ಸಲ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ತು. ಆ ಸಂದರ್ಭದಲ್ಲಿ JDSಗೆ ಮುಖ್ಯಮಂತ್ರಿ ಸ್ಥಾನ ಬೇಡ, ನಿಮ್ಮವರೇ ಆಗಲಿ ಅಂತ ಕೂಡ ದೇವೇಗೌಡರು ಹೇಳಿದ್ರು ಅಂತ ಆರೋಪಗಳನ್ನು ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಯಾಕಂದರೆ ಒಂದು ವೇಳೆ JDSಗೆ ಮುಖ್ಯಮಂತ್ರಿ ಸ್ಥಾನ ಬರೋದು ಅಂತ ಆಗಿದ್ರೆ ಆಲ್ರೆಡಿ DCM ಆಗಿ ರಾಜ್ಯಾಧ್ಯಕ್ಷರಾಗಿ JDS ಶಾಸಕಾಂಗ ಪಕ್ಷದ ನಾಯಕರು ಕೂಡ ಆಗಿದ್ದಂತಹ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಮಾಡಬೇಕಾಗಿ ಬರ್ತಾ ಇತ್ತು. ಅದು ದೇವೇಗೌಡರಿಗೆ ಒಳಗೊಳಗೆ ಇಷ್ಟ ಇರಲಿಲ್ಲ. ಹಾಗಾಗಿ 2ನೇ ಬಾರಿಗೆ ದೇವೇಗೌಡರೇ ನನ್ನನ್ನು ಮುಖ್ಯಮಂತ್ರಿ ಆಗೋದ್ರಿಂದ ತಪ್ಪಿಸಿದ್ರು ತಮ್ಮ ಮಕ್ಕಳಿಗೋಸ್ಕರ ಅಂತ ಖುದ್ದು ಸಿದ್ದರಾಮಯ್ಯ ಆನಂತರ ಈ ರೀತಿ ಆರೋಪವನ್ನು ಮಾಡಿದ್ರು. 1996ರಲ್ಲಿ ದೇವೇಗೌಡರು ಪ್ರಧಾನಿ ಆಗುವಾಗ ಸಿದ್ದರಾಮಯ್ಯರನ್ನ CM ಕುರ್ಚಿಯಲ್ಲಿ ಆಗ ಕೂರಿಸಬೇಕು ಅಂತ ಅನ್ಕೊಂಡಿದ್ರು. ಆದರೆ ಆಗ ಆಗಿರಲಿಲ್ಲ. ಆದರೆ ಈಗ 2004ರಲ್ಲಿ ಸಿದ್ದರಾಮಯ್ಯ CM ಆಗೋದು ಖುದ್ದು ದೇವೇಗೌಡರಿಗೆ ಇಷ್ಟ ಇರಲಿಲ್ಲ. ಯಾಕಂದ್ರೆ ಮಕ್ಕಳು ರೆಡಿ ಆಗ್ತಾ ಇದ್ರು. ಕೊನೆಗೆ ಧರಮ್ ಸಿಂಗ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ DCM ಆದರು. ಇದರೊಂದಿಗೆ 2ನೇ ಸಲ DCM ಆದಂತಾಯಿತು. ಜೊತೆಗೆ ಹಣಕಾಸು ಖಾತೆ ಕೂಡ ಸಿಕ್ತು. ಇಲ್ಲಿಂದ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ನಡುವೆ ಸಂಬಂಧ ನಿಧಾನಕ್ಕೆ ಹಾಳಾಗ್ತಾ ಹೋಯಿತು. ಧರಮ್ ಸಿಂಗ್ ಸರ್ಕಾರದಲ್ಲಿ ದೇವೇಗೌಡರು ಮತ್ತು ಮಗ ಕುಮಾರಸ್ವಾಮಿಯ ಹಸ್ತಕ್ಷೇಪ ಜಾಸ್ತಿ ಆಯಿತು. ಅಹಿಂದ ಸಂಘಟನೆಗೆ ಸಿದ್ದು ಸಿದ್ಧತೆ. ಸಿಟ್ಟಿಗೆದ್ದು ಗುದ್ದು ಕೊಟ್ಟ ದೇವೇಗೌಡರು. 2005ರಲ್ಲಿ ಮಹತ್ವದ ಘಟನೆಯೊಂದು ಆಯಿತು. ಅಹಿಂದ ಸಂಘಟನೆಗೆ ಮುಂದಾದ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಹುಬ್ಬಳ್ಳಿಯಲ್ಲಿ ದೊಡ್ಡ ರ್ಯಾಲಿ ಮಾಡೋಕೆ, ಸಮಾವೇಶ ಮಾಡೋಕೆ ನಿರ್ಧಾರ ಮಾಡಿದ್ರು. ಅಹಿಂದ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರು ಅಂತ. ಇವ್ರನ್ನ ಸೇರಿಸಿ ಬೃಹತ್ ಸಮಾವೇಶ ನಡೆಸೋದು ಉದ್ದೇಶ ಆಗಿತ್ತು. ಆದರೆ ಸಮಾವೇಶಕ್ಕೆ 4-5 ದಿನ ಇರಬೇಕಾದ್ರೆ ಸಮಾವೇಶವನ್ನು ನಿಲ್ಲಿಸುವಂತೆ ದೇವೇಗೌಡರಿಂದ ಕಟ್ಟಾಜ್ಞೆ ಬಂತು. ಯಾಕೆ ನಿಲ್ಲಿಸಬೇಕು ಅಂತ ಕೇಳಿದ್ರೆ, ನನಗೆ ಆಗದವರೆಲ್ಲ ಆ ಸಮಾವೇಶಕ್ಕೆ ಬರ್ತಾ ಇದ್ದಾರೆ,
ಹೀಗಾಗಿ ನಿಲ್ಲಿಸಿ ಅಂತ ದೇವೇಗೌಡರು ಹೇಳಿದ್ರಂತೆ. ಆಗ ಸಿದ್ದರಾಮಯ್ಯ, ಸಮಾವೇಶ ನಿಲ್ಸೋಕ್ಕೆಲ್ಲ ಆಗಲ್ಲ, ಎಲ್ಲ ತಯಾರಿ ಮುಗಿದಿದೆ, ಪ್ರಚಾರ ಕೂಡ ಮಾಡಿ ಆಗಿದೆ, ಬೇಕಾದರೆ ನೀವು ಫಂಕ್ಷನ್ಗೆ ಬನ್ನಿ, ನೀವೇ ಸಮಾವೇಶ ಉದ್ಘಾಟನೆ ಮಾಡಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಅದಕ್ಕೆ ದೇವೇಗೌಡರು, ಇಲ್ಲ ಸಮಾವೇಶವನ್ನು ಮುಂದೂಡು, ಆಮೇಲೆ ಬೇಕಾದರೆ ನೋಡ್ಕೊಳ್ಳೋಣ, ಸಮಾವೇಶ ನಿಲ್ಲಿಸಿಲ್ಲ ಅಂದರೆ ಉಪಮುಖ್ಯಮಂತ್ರಿ ಸ್ಥಾನ ಕಳ್ಕೋಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಇದಕ್ಕೆ ತಲೆ ಕೆಡಿಸಿಕೊಳ್ಳದ ಸಿದ್ದರಾಮಯ್ಯ ಕೊನೆಗೂ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ಮಾಡೇ ಬಿಟ್ರು. ಸಿದ್ದರಾಮಯ್ಯರ ಅಹಿಂದ ಸಮಾವೇಶಕ್ಕೆ ಕಾಂಗ್ರೆಸ್ನ ಸಪೋರ್ಟ್ ಇತ್ತು. ಇದರಿಂದ ಸಿಟ್ಟಿಗೆದ್ದ ದೇವೇಗೌಡರು ಶಿಷ್ಯ ಸಿದ್ದರಾಮಯ್ಯರನ್ನ ಮೊದಲಿಗೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನದಿಂದ ಕೆಳಗಿಳಿಸಿಬಿಟ್ರು. ಅವರ ಸ್ಥಾನದಲ್ಲಿ MP ಪ್ರಕಾಶ್ರನ್ನ ಕೂರಿಸಿದ್ರು. ನಂತರ ಮಂತ್ರಿಗಿರಿಗೆ ರಾಜೀನಾಮೆ ಕೊಡುವಂತೆ ಸಿದ್ದರಾಮಯ್ಯ ಹಾಗೂ ಅವರ ಆಪ್ತ ಸಚಿವರಾದ HC ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿಗೆ ಸೂಚನೆ ಕೊಟ್ಟರು. ಅವರು ರಿಸೈನ್ ಮಾಡದ ಹಿನ್ನೆಲೆಯಲ್ಲಿ ಅವ್ರನ್ನ ಕ್ಯಾಬಿನೆಟ್ನಿಂದ ತೆಗೆದು ಹಾಕುವಂತೆ CM ಧರಂಸಿಂಗ್ಗೆ JDSನಿಂದ ಲೆಟರ್ ಹೋಯಿತು. CM ಕೂಡ ಇವ್ರ ಸಪೋರ್ಟಿಂದಲೇ CM ಆಗಿರೋದು, ಕೇಳದೇ ಇರೋಕ್ಕಾಗತ್ತಾ, ರಾಜ್ಯಪಾಲರಿಗೆ ಶಿಫಾರಸು ಮಾಡಿದ್ರು. ರಾಜ್ಯಪಾಲರು ಅಂಗೀಕರಿಸಿದ್ರು. ಅಲ್ಲಿಗೆ ಸಿದ್ದರಾಮಯ್ಯ ಕೈಯಿಂದ DCM ಹುದ್ದೆ, ಹಣಕಾಸು ಖಾತೆ ಎಲ್ಲ ಹೋಯಿತು. ಸಚಿವರಾದ HC ಮಹದೇವಪ್ಪ ಮತ್ತು ಸತೀಶ್ ಜಾರಕಿಹೊಳಿಯನ್ನ ಕೂಡ ಮಂತ್ರಿಗಿರಿಯಿಂದ ವಜಾ ಮಾಡಲಾಯಿತು. MP ಪ್ರಕಾಶ್ ರಾಜ್ಯದ ಉಪಮುಖ್ಯಮಂತ್ರಿಯಾದರು. ದೇವೇಗೌಡರು ಹಿಟ್ಲರ್ ಎಂದ ಸಿದ್ದರಾಮಯ್ಯ. ಎಲ್ಲ ಬೆಳವಣಿಗೆಗಳಿಂದ ಸಿಟ್ಟಿಗೆದ್ದ ಸಿದ್ದರಾಮಯ್ಯ ದೇವೇಗೌಡರು ಹಿಟ್ಲರ್ಗಿಂತ ಕಮ್ಮಿ ಇಲ್ಲ ಅಂತ ಗುಡುಕಿದ್ರು. ಅಲ್ಲದೆ ಹಿಂದಿನ ಚುನಾವಣೆಯಲ್ಲಿ JDSಗೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು ಮತ್ತು ದಲಿತರು ವೋಟ್ ಹಾಕೋದ್ರಲ್ಲಿ ನನ್ನ ಪಾತ್ರ ಕೂಡ ಇದೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಬಳಿಕ ಸಿದ್ದರಾಮಯ್ಯರನ್ನ JDS ಪಾರ್ಟಿಯಿಂದಲೇ ಉಚ್ಚಾಟನೆ ಮಾಡಿದ್ರು ದೇವೇಗೌಡರು. ಅಲ್ಲಿಗೆ JDSನಲ್ಲಿ ನಂಬರ್ 2 ಥರ ಇದ್ದಂತಹ ಸಿದ್ದರಾಮಯ್ಯ ಪಾರ್ಟಿಯಿಂದಲೇ ಹೊರಬಿದ್ರು. ಇದಾದ ಬಳಿಕ ಕೂಡ ಸಿದ್ದರಾಮಯ್ಯ ಅವರ ಬಣ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇತ್ತು. ಸಿದ್ದರಾಮಯ್ಯರ ಈ ಸ್ಥಿತಿಗೆ ಅಹಿಂದ ಸಮಾವೇಶ ಒಂದೇ ಕಾರಣ ಅಂದರೆ ತಪ್ಪಾಗುತ್ತೆ. ಯಾಕಂದರೆ ಈ ವೇಳೆಗಾಗಲೇ JDSನಲ್ಲಿ ಮಕ್ಕಳ ಏಳಿಗೆ ಆಗ್ತಾ ಇತ್ತು ದೇವೇಗೌಡರದ್ದು. ವಿಶೇಷವಾಗಿ ಕುಮಾರಸ್ವಾಮಿ ಮುನ್ನೆಲೆಗೆ ಬರೋಕ್ಕೆ ಶುರುವಾಗಿದ್ರು. JDSನ ಕಾರ್ಯಾಧ್ಯಕ್ಷರಾಗಿದ್ದ ಕುಮಾರಸ್ವಾಮಿ ತಮ್ಮನ್ನೇನಾದರೂ ಓವರ್ಟೇಕ್ ಮಾಡಿಬಿಟ್ರೆ ದೇವೇಗೌಡರು ಮಗನನ್ನೇ CM ಮಾಡಿಬಿಡ್ಬೋದು, ದೇವೇಗೌಡರ ಜೊತೆಗಿದ್ರೆ ನಾನು ಯಾವತ್ತೂ CM ಆಗಲ್ಲ ಅನ್ನೋ ವಿಚಾರ ಸಿದ್ದರಾಮಯ್ಯ ಮನಸ್ಸಲ್ಲಿ ಹರಿದಾಡ್ತಾ ಇತ್ತು. ಇದು ಕೂಡ ಸಿದ್ದರಾಮಯ್ಯ ಮತ್ತು ದೇವೇಗೌಡರ ಸಂಬಂಧ ಹಳಿಸೋಕೆ ಕಾರಣ ಅಂತ ಹೇಳಲಾಯಿತು. ತಮ್ಮದೇ ಹೊಸ ಪಕ್ಷ ಕಟ್ಟಿದ ಸಿದ್ದರಾಮಯ್ಯ. JDSನಿಂದ ಉಚ್ಚಾಟನೆಗೊಂಡ ಸಿದ್ದರಾಮಯ್ಯರ ಮುಂದಿನ ನಡೆ ಏನು ಅನ್ನೋ ಕುತೂಹಲ ಎಲ್ರಿಗೂ ಇತ್ತು. 2005ರ ಕೊನೆಯಲ್ಲಿ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಂತು. ಆಗ ಅಹಿಂದ ಸೇರಿಸಿಕೊಂಡು ಅಖಿಲ ಭಾರತ ಪ್ರಗತಿಪರ ಜನತಾದಳ AIPJD ಅನ್ನೋ ಪ್ರಾದೇಶಿಕ ಪಕ್ಷವನ್ನು ರಚಿಸಿಕೊಂಡ್ರು ಸಿದ್ದರಾಮಯ್ಯ. ಚುನಾವಣೆಗೆ ಅಭ್ಯರ್ಥಿಗಳನ್ನು ಹಾಕಿದ್ರು. ಆದರೆ ರೆಸ್ಪಾನ್ಸ್ ಸರಿಯಾಗಿ ಬರಲಿಲ್ಲ. ಗೆದ್ದ ಕೆಲವೊಂದು ಕಡೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರಕ್ಕೆ ಬಂತು. ಆದರೆ AIPJD ಜೊತೆಗೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿದ್ದು JDSನಲ್ಲಿ ಅಸಮಾಧಾನ ಭುಗಿಲೇಳೋಕೆ ಕಾರಣ ಆಯಿತು. ಇದೇ ಅವಕಾಶ ಬಳಸಿಕೊಂಡ ಕುಮಾರಸ್ವಾಮಿ ರಾಜಕೀಯ ಕ್ಷಿಪ್ರ ಕ್ರಾಂತಿ ನಡೆಸಿ ಧರಂಸಿಂಗ್ ನೇತೃತ್ವದ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರವನ್ನು ಬೀಳಿಸಿದ್ರು. ಬಳಿಕ JDS BJP 2020 ಸರ್ಕಾರ ರಚಿಸಿ ಅವರೇ CM ಆದರು. ಇದು ಕುಮಾರಸ್ವಾಮಿ ಅವರನ್ನ ಪ್ರಮೋಟ್ ಮಾಡೋಕೆ ದೇವೇಗೌಡರು ಹೂಡಿದ ತಂತ್ರ ಅನ್ನೋದು ಕೆಲವರ ಅಭಿಪ್ರಾಯ. ಆದರೆ ದೇವೇಗೌಡರ ಪ್ರಕಾರ ತಮ್ಮ ಗಮನಕ್ಕೆ ತರದೆ, ತಮ್ಮ ಒಪ್ಪಿಗೆಯನ್ನು ಪಡೆಯದೆ ಮಗನೇ ಬಂಡಾಯ ಎದ್ದು ಈ ರೀತಿ ಕ್ಷಿಪ್ರ ಕ್ರಾಂತಿ ಮಾಡಿದ್ದು ಅನ್ನೋದು ದೇವೇಗೌಡರ ಅಭಿಪ್ರಾಯ. ಸೋನಿಯಾ ಗಾಂಧಿಯಿಂದ ಸಿದ್ದುಗೆ ಆಹ್ವಾನ. 2006ರಲ್ಲಿ ಕಾಂಗ್ರೆಸ್ ಜೊತೆ AIPJD ವಿಲೀನ. ಆಲ್ ಇಂಡಿಯಾ ಪ್ರೋಗ್ರೆಸಿವ್ ಜನತಾದಳ ನಾಯಕರಾಗಿದ್ದ ಸಿದ್ದರಾಮಯ್ಯಗೆ ಕಾಂಗ್ರೆಸ್ನಿಂದ ಆಹ್ವಾನ ಬಂತು. ಖುದ್ದು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿಯೇ ನಮ್ಮ ಪಾರ್ಟಿಗೆ ಬನ್ನಿ ಅಂತ ಕರೆದ್ರು. ಒಂದು ಕಡೆ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಇವರ AIPJD ಚೆನ್ನಾಗೇನು ಪರ್ಫಾರ್ಮ್ ಮಾಡಿರಲಿಲ್ಲ. ಅಲ್ಲದೆ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಗಳನ್ನು ಜನ ಅಷ್ಟರ ಮಟ್ಟಿಗೆ ಒಪ್ಪಿಕೊಂಡಿಲ್ಲ ಅನ್ನೋದಕ್ಕೆ ಇತಿಹಾಸನೇ ಸಾಕ್ಷಿಯಾಗಿತ್ತು. ವಿಧಾನಸಭಾ ಎಲೆಕ್ಷನ್ ನಡೆದರೂ ಕೂಡ ಸ್ವಂತ ಶಕ್ತಿ ಮೇಲೆ ತಮ್ಮ ಪಕ್ಷ ಅಧಿಕಾರಕ್ಕೆ ಬರೋದು ಕಷ್ಟ ಅಂತ ಕೂಡ ಗೊತ್ತಿತ್ತು. ಮತ್ತೊಂದು ಕಡೆ ರಾಜ್ಯದಲ್ಲಿ BJP ಬೆಳೀತಾ ಇತ್ತು. ಇದೆಲ್ಲದರ ಬಗ್ಗೆ ಯೋಚನೆ ಮಾಡಿದ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರೋಕೆ ನಿರ್ಧಾರ ಮಾಡಿದರು. ಚಾಮುಂಡೇಶ್ವರಿ ಕ್ಷೇತ್ರದ JDS ಶಾಸಕ ಸ್ಥಾನಕ್ಕೆ 2006ರ ಜುಲೈನಲ್ಲಿ ರಾಜೀನಾಮೆ ಕೊಟ್ಟರು. ಬಳಿಕ ದಿಲ್ಲಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಔಪಚಾರಿಕವಾಗಿ ಸೇರ್ಪಡೆಗೊಂಡರು. ನಂತರ AIPJD ಪಕ್ಷವನ್ನೇ ಕಾಂಗ್ರೆಸ್ ಜೊತೆ ವಿಲೀನ ಮಾಡಲಾಯಿತು. ಅಂದಹಾಗೆ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಹೇರಿದ ಟೈಮ್ನಲ್ಲಿ ಇದೇ ಸಿದ್ದರಾಮಯ್ಯ ಕಾಂಗ್ರೆಸ್ ವಿರುದ್ಧ, ಇಂದಿರಾ ಗಾಂಧಿ ವಿರುದ್ಧ ಹೋರಾಡಿದರು. 2006ರಲ್ಲಿ ಅದೇ ಪಕ್ಷಕ್ಕೆ ಸೇರಿದರು. ಸಿದ್ದರಾಮಯ್ಯ ಸೋಲಿಸಲು JDS BJP ಜಿದ್ದು. ಜಸ್ಟ್ 257 ಮತಗಳಿಂದ ಬೈ ಎಲೆಕ್ಷನ್ ಗೆದ್ದ ಸಿದ್ದು. JDS ಶಾಸಕ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ 2006ರ ಕೊನೆಯಲ್ಲಿ ಬೈ ಎಲೆಕ್ಷನ್ ನಡೆಯಿತು. ಈ ಚುನಾವಣೆಯಲ್ಲಿ ಸಿದ್ದರಾಮಯ್ಯರನ್ನ ಸೋಲಿಸಲೇಬೇಕು ಅಂತ ಹೇಳಿ ಸರ್ಕಾರದಲ್ಲಿ ಪಾಲುದಾರ ಪಕ್ಷಗಳಾಗಿದ್ದ JDS ಮತ್ತು BJP ಜಿದ್ದಾಜಿದ್ದಿಗೆ ಬಿದ್ದವು. JDSನಿಂದ ಕಣಕ್ಕಿಳಿದ ಅಭ್ಯರ್ಥಿಗೆ BJP ಬೆಂಬಲವನ್ನು ಕೊಡ್ತು.
ಸಿಎಂ ಕುಮಾರಸ್ವಾಮಿ, ಡಿಸಿಎಂ ಯಡಿಯೂರಪ್ಪ ಮತ್ತು ಮಾಜಿ ಪ್ರಧಾನಿ ದೇವೇಗೌಡರು ಮೈಸೂರಲ್ಲಿ ಠಿಕಾಣಿ ಹೂಡಿ ಸಿದ್ದರಾಮಯ್ಯ ವಿರುದ್ಧ ಪ್ರಚಾರ ಮಾಡಿದರು. ಈ ಟೈಮಲ್ಲಿ HDK ನೇತೃತ್ವದ ಸರ್ಕಾರ ಭಾರೀ ಪ್ರಮಾಣದಲ್ಲಿ ಚುನಾವಣಾ ಅಕ್ರಮ ನಡೆಸಿತು. ಭಾರೀ ಪ್ರಮಾಣದಲ್ಲಿ ದುಡ್ಡನ್ನು ಸುರಿಯಲಾಯಿತು ಅನ್ನೋ ಆರೋಪ ಕೇಳಿಬಂತು. ಅದೇನೇ ಇದ್ರೂ ಜಿದ್ದಿನ ಈ ಫೈಟ್ನಲ್ಲಿ JDS ಅಭ್ಯರ್ಥಿ ಶಿವಬಸಪ್ಪ ವಿರುದ್ಧ ಸಿದ್ದರಾಮಯ್ಯ ಗೆದ್ದರು. ಇದು ಕೇವಲ 257 ಮತಗಳ ಅಂತರದ ಗೆಲುವಾಗಿತ್ತು. ಹೀಗೆ ಪ್ರತಿಷ್ಠೆಯ ಫೈಟ್ನಲ್ಲಿ ಗೆದ್ದು ದೇವೇಗೌಡರ ವಿರುದ್ಧ ಸೆಳೆದು ನಿಂತು ಸೇಡನ್ನು ತೀರಿಸಿಕೊಂಡ್ರು ಸಿದ್ದರಾಮಯ್ಯ. 2008 ವರುಣಾ ಕ್ಷೇತ್ರಕ್ಕೆ ವಲಸೆ ಗೆಲುವು. 2008ರ ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಸಿದ್ದರಾಮಯ್ಯರನ್ನ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. ಈ ಚುನಾವಣೆಗೂ ಮುನ್ನ ಕ್ಷೇತ್ರ ಪುನರ್ ವಿಂಗಡಣೆಯಾಯಿತು. ಮೈಸೂರಲ್ಲಿ ಹೊಸದಾಗಿ ವರುಣಾ ಕ್ಷೇತ್ರ ರಚನೆಯಾಯಿತು. ಈ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದು ಸರ್ಕಾರವನ್ನು ರಚಿಸಿತು. ಕಾಂಗ್ರೆಸ್ನ ಖರ್ಗೆ ವಿಪಕ್ಷ ನಾಯಕರಾದರು. ಚಾಮುಂಡೇಶ್ವರಿ ಬಿಟ್ಟು ವರುಣಾ ಕ್ಷೇತ್ರದಿಂದ ಕಣಕ್ಕಿಳಿದಿದ್ದ ಸಿದ್ದರಾಮಯ್ಯ ದೊಡ್ಡ ಗೆಲುವನ್ನು ದಾಖಲಿಸಿದರು. 2006ರ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ನಲ್ಲಿ ಕಮ್ಮಿ ಅಂತರದ ಗೆಲುವನ್ನು ಸಾಧಿಸಿದ್ರಲ್ಲ, ಅದೇ ಕಾರಣಕ್ಕೆ ಕ್ಷೇತ್ರ ಬದಲಾವಣೆ ಆಯಿತು ಅಂತ ಕೂಡ ಇಲ್ಲಿ ನಾವು ಅನ್ಕೋಬಹುದು. 2009 ಸಿದ್ದುಗೆ ಸಿಕ್ತು ವಿಪಕ್ಷ ನಾಯಕ ಸ್ಥಾನ. 2009ರ ಲೋಕಸಭಾ ಚುನಾವಣೆಗೆ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧಿಸಿ ಗೆದ್ದರು. ಅವ್ರನ್ನ UPA 2 ಸರ್ಕಾರದಲ್ಲಿ ಮಂತ್ರಿ ಮಾಡಲಾಯಿತು. ಆಗ ಸಿದ್ದರಾಮಯ್ಯರನ್ನ ರಾಜ್ಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಇದರೊಂದಿಗೆ ವಿಧಾನಸಭೆ ವಿಪಕ್ಷ ನಾಯಕ ಕೂಡ ಆದರೂ ಸಿದ್ದರಾಮಯ್ಯ. 2010 ತೋಳು ತಟ್ಟಿ ರೆಡ್ಡಿ ಚಾಲೆಂಜ್ ಸ್ವೀಕಾರ. ಬೆಂಗಳೂರಿಂದ ಬಳ್ಳಾರಿವರೆಗೆ ಪಾದಯಾತ್ರೆ. 2010ರಲ್ಲಿ ವಿಧಾನಸಭೆ ಕಲಾಪದ ವೇಳೆ ಅಕ್ರಮ ಗಣಿಗಾರಿಕೆ ಬಗ್ಗೆ ಜೋರಾಗಿ ಚರ್ಚೆ ನಡೀತಾ ಇತ್ತು. ಆಗ ತಾಕತ್ತಿದ್ರೆ ಬಳ್ಳಾರಿಗೆ ಬನ್ನಿ ನೋಡ್ಕೋತೀವಿ ಅಂತ ಜನಾರ್ದನ ರೆಡ್ಡಿ ಸವಾಲು ಹಾಕಿದರು. ಇದರಿಂದ ಕೆರಳಿ ಕೆಂಡವಾದ ವಿಪಕ್ಷ ನಾಯಕ ಸಿದ್ದರಾಮಯ್ಯ 2010ರ ಜುಲೈ 25ನೇ ತಾರೀಕು ಬೆಂಗಳೂರಿಂದ ಬಳ್ಳಾರಿಗೆ ಪಾದಯಾತ್ರೆ ಆರಂಭ ಮಾಡಿದ್ರು. ನಾಡ ರಕ್ಷಣಾ ನಡಿಗೆ ಅನ್ನೋ ಹೆಸರಲ್ಲಿ ಬರೋಬ್ಬರಿ 310 ಕಿಲೋಮೀಟರ್ ಪಾದಯಾತ್ರೆ ಇದಾಗಿತ್ತು. ಪಾದಯಾತ್ರೆ ವೇಳೆ ಸಿದ್ದರಾಮಯ್ಯ ಸೇರಿ ಹಲವರ ಕಾಲು ಊದ್ಕೊಂಡ್ಬಿಡ್ತು. 16 ದಿನಗಳ ಬಳಿಕ ಬಿಜೆಪಿಯ ಭದ್ರಕೋಟೆ ಅಂತ ಆಗ ಕರೆಸ್ಕೊಂಡಿದ್ದ ಬಳ್ಳಾರಿಯನ್ನು ತಲುಪಿತು ಪಾದಯಾತ್ರೆ. ಅಲ್ಲಿ ಬೃಹತ್ ಕಾರ್ಯಕ್ರಮ ನಡೆದು ಅಕ್ರಮ ಗಣಿಗಾರಿಕೆ ವಿರುದ್ಧ ಕ್ರಮ ಕೈಗೊಳ್ತಾ ಇಲ್ಲ ಬಿಜೆಪಿ ಸರ್ಕಾರ ಅಂತ ವಾಗ್ದಾಳಿ ಮಾಡಿದ್ರು. ಹೀಗೆ ವಿಪಕ್ಷ ನಾಯಕ ಸ್ಥಾನ ಮತ್ತು ಬಳ್ಳಾರಿ ಪಾದಯಾತ್ರೆ ಇವೆರಡೂ ಸಿದ್ದುಗೆ ಮತ್ತಷ್ಟು ಜನಪ್ರಿಯತೆ ತಂದುಕೊಡ್ತು. ಒಂದು ರೀತಿ ಬೂಸ್ಟರ್ ಡೋಸ್ ಹಾಕ್ದಂಗಾಯ್ತು ಸಿದ್ದರಾಮಯ್ಯಗೆ. 2013 ಕಾಂಗ್ರೆಸ್ಗೆ ಭರ್ಜರಿ ಗೆಲುವು. ಹಾಗೆ ಹೀಗೆ ಅನ್ನುವಾಗ 2013ರ ವಿಧಾನಸಭಾ ಚುನಾವಣೆ ಹತ್ತಿರ ಬಂದ್ಬಿಡ್ತು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿತು. ಒಟ್ಟು 224 ಕ್ಷೇತ್ರಗಳಲ್ಲಿ 122 ಸೀಟುಗಳನ್ನು ಬಾಚಿಕೊಳ್ತು. 2008ರ ಚುನಾವಣೆಗೆ ಹೋಲಿಸಿದರೆ ಕಾಂಗ್ರೆಸ್ 43 ಸೀಟು ಗೇನ್ ಆಗಿತ್ತು. JDS ಮತ್ತು ಬಿಜೆಪಿ ತಲಾ 40 ಸೀಟುಗಳನ್ನು ಮಾತ್ರ ಗೆದ್ವು. JDS 12 ಸೀಟು ಗೇನ್ ಆಗಿದ್ರೆ ಬಿಜೆಪಿಗೆ 72 ಸೀಟು ಖೋತ ಆಗಿತ್ತು. ಯಡಿಯೂರಪ್ಪರ ಹೊಸ ಪಕ್ಷ KJP 6 ಸೀಟು ಮತ್ತು ರಾಮುಲೂರ BSR ಕಾಂಗ್ರೆಸ್ 4 ಸೀಟು ಗೆದ್ವು. ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬಂತು. ವರುಣಾ ಕ್ಷೇತ್ರದಿಂದ 2ನೇ ಸಲ ಸ್ಪರ್ಧೆ ಮಾಡಿದ್ದ ಸಿದ್ದರಾಮಯ್ಯ ಭರ್ಜರಿ ಗೆಲುವನ್ನ ದಾಖಲಿಸಿದರು. ಸಿದ್ದರಾಮಯ್ಯಗೆ ಒಲಿತು CM ಸೀಟು. ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಾದ್ಮೇಲೆ CM ಆಗೋದು ಯಾರು ಅನ್ನೋ ಪ್ರಶ್ನೆ ಹೇಳ್ತು. ಈ ಸಲ ತಾನು CM ಆಗಲೇಬೇಕು ಅಂತ ಅನ್ಕೊಂಡಿದ್ರು ಸಿದ್ದರಾಮಯ್ಯ. ಎಷ್ಟರ ಮಟ್ಟಿಗಂದ್ರೆ 2013ರ ಚುನಾವಣೆಯೇ ತಮ್ಮ ಕೊನೆ ಚುನಾವಣೆ ಅಂತ ಅವ್ರು ಹೇಳಿಬಿಟ್ಟಿದ್ರು ಮುಂಚೆನೆ. ಕಾಂಗ್ರೆಸ್ ಗೆಲುವಿನಲ್ಲಿ ದೊಡ್ಡ ಪಾತ್ರ ನಿಭಾಯಿಸಿದ ಸಿದ್ದರಾಮಯ್ಯ CM ರೇಸ್ನಲ್ಲೂ ಕೂಡ ಮುಂಚೂಣಿಯಲ್ಲಿದ್ದರು. ಇವರಿಗೆ KPCC ಅಧ್ಯಕ್ಷ G. ಪರಮೇಶ್ವರ್ ಕೊರಟಗೆರೆಯಲ್ಲಿ ಸೋತು ಹೋಗ್ಬಿಟ್ಟಿದ್ರಲ್ಲ ಪರಮೇಶ್ವರ್. ಹೀಗಾಗಿ ಅವರ CM ರೇಸ್ಗೆ ಹಿನ್ನಡೆ ಆಗ್ಬಿಡ್ತು. ಅವರು ಕೂಡ ರೇಸಲ್ಲಿದ್ರು ಮುಂಚೆ. ಇವರಿಬ್ಬರೇ ಅಲ್ಲದೆ ಕೇಂದ್ರ ಮಂತ್ರಿಗಳಾದ ಮಲ್ಲಿಕಾರ್ಜುನ ಖರ್ಗೆ, ವೀರಪ್ಪ ಮೊಯ್ಲಿ, ಮಾಜಿ KPCC ಅಧ್ಯಕ್ಷ RV ದೇಶಪಾಂಡೆ, KPCCಯ ಮಾಜಿ ಕಾರ್ಯಾಧ್ಯಕ್ಷ DK ಶಿವಕುಮಾರ್, ಹಿರಿಯ ಲಿಂಗಾಯತ ನಾಯಕ ಶಾಮನೂರು ಶಿವಶಂಕರಪ್ಪ, TB ಜಯಚಂದ್ರ ಮುಂತಾದವರ ಹೆಸರು ಕೂಡ ಕೇಳಿಬಂತು. ಬಟ್ ಫೈನಲ್ ಡಿಸಿಷನ್ ಹೈಕಮಾಂಡ್ ಆಗಿತ್ತು. ಫೈನಲಿ ಸಿದ್ದರಾಮಯ್ಯ ಅವರನ್ನೇ CLP ಅಂದರೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಬಟ್ ಸಿದ್ದರಾಮಯ್ಯ ಅವಿರೋಧವಾಗಿ ಆಯ್ಕೆ ಆಗಿರಲಿಲ್ಲ. ಹೀಗಾಗಿ ಬೆಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸೀಕ್ರೆಟ್ ಮತದಾನ ನಡೆಸಲಾಯಿತು. ಕರ್ನಾಟಕದಲ್ಲಿ CLP ನಾಯಕರನ್ನು ಆರಿಸೋಕೆ ಈ ಥರ ಮತದಾನ ನಡೆದಿದ್ದು ಇದೇ ಮೊದಲ ಬಾರಿಯಾಗಿತ್ತು. ಬಳಿಕ ವೀಕ್ಷಕರ ತಂಡ ಹೈಕಮಾಂಡ್ಗೆ ರಿಪೋರ್ಟ್ ಕೊಡ್ತು. ಸಿದ್ದರಾಮಯ್ಯ CLP ನಾಯಕ ಅಂತ ದಿಲ್ಲಿಯಿಂದ ಘೋಷಣೆ ಆಯಿತು. ಮೇ 13ಕ್ಕೆ CM ಆಗಿ ಪ್ರಮಾಣ ವಚನ. 2013ರ ಮೇ 13ನೇ ತಾರೀಕು ಸೋಮವಾರ ಬೆಳಗ್ಗೆ 11:40ಕ್ಕೆ ರಾಜ್ಯದ 22ನೇ ಮುಖ್ಯಮಂತ್ರಿಯಾಗಿ ಸತ್ಯದ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ಅವರು ಪ್ರಮಾಣ ವಚನ ತಗೊಂಡ್ರು. ರಿಪೀಟ್ ಆದ CMಗಳನ್ನು ಕೂಡ ಪರಿಗಣಿಸಿದರೆ 26ನೇ CM ಆಗ್ತಾರೆ. ರಾಜ್ಯಪಾಲರಾಗಿದ್ದ ಹಂಸರಾಜ್ ಭಾರದ್ವಾಜ್ ಪ್ರಮಾಣ ವಚನ ಬೋಧಿಸಿದರು. ವಿಧಾನಸೌಧ ಬಳಿ ಮೆಟ್ರೋ ಕಾಮಗಾರಿ ನಡೀತಾ ಇದ್ದ ಹಿನ್ನೆಲೆಯಲ್ಲಿ ಕಂಠೀರವ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ನಡೆಯಿತು.
ಈ ಮೂಲಕ ಮೊದಲ ಬಾರಿಗೆ ಪ್ರಮಾಣ ವಚನ ಕಾರ್ಯಕ್ರಮ ವಿಧಾನಸೌಧದಲ್ಲಿ ನಡೆಯಲಿಲ್ಲ ಅನ್ನೋ ದಾಖಲೆ ಕೂಡ ನಿರ್ಮಾಣ ಆಯಿತು. ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ ಮರುಗಳಿಗೆಯಲ್ಲೇ ಮಹತ್ವದ ಯೋಜನೆಗಳನ್ನು ಘೋಷಿಸಿದರು. ಬಿಪಿಎಲ್ ಕುಟುಂಬ ಮತ್ತು ಅಂತ್ಯೋದಯ ಅನ್ನ ಯೋಜನೆಯ ಕಾರ್ಡ್ ಹೊಂದಿರೋರಿಗೆ ₹1 1 ಕೆಜಿ ಅಕ್ಕಿ ಅನ್ನೋ ರೀತಿಯಲ್ಲಿ 30 ಕೆಜಿ ಅಕ್ಕಿ ನೀಡೋ ಅನ್ನ ಭಾಗ್ಯ ಯೋಜನೆ, ಅಂಗನವಾಡಿಯಿಂದ SSLC ಹೊರಗಿನ ಮಕ್ಕಳಿಗೆ ವಾರದಲ್ಲಿ 3 ದಿನ ಹಾಲು ಕೊಡೋ ಕ್ಷೀರ ಭಾಗ್ಯ ಯೋಜನೆ, SC ST OBC ಮತ್ತು ಅಲ್ಪಸಂಖ್ಯಾತರ ಸಾಲ ಮನ್ನಾ ಯೋಜನೆಗಳನ್ನು ಘೋಷಿಸಿದರು. ಬಡವರಿಗೆ ಮನೆ ಕಟ್ಟೋಕೆ ಕೊಡ್ತಾ ಇದ್ದ ಸಬ್ಸಿಡಿಯನ್ನ ₹75,000 ₹1,25,000 ಏರಿಕೆ ಮಾಡಿದ್ರು. ಕರೆಂಟ್ ಬಿಲ್ ಕಟ್ಟದೆ ವಿದ್ಯುತ್ ಸಂಪರ್ಕ ಕಳೆದುಕೊಂಡ ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಸಲ ಬಿಲ್ ಮನ್ನಾ ಮಾಡಿ ಮತ್ತೆ ವಿದ್ಯುತ್ ಸಂಪರ್ಕ ಕೊಡೋದಾಗಿ ಘೋಷಿಸಿದರು. ಹಾಲಿನ ಮೇಲಿನ ಸಬ್ಸಿಡಿಯನ್ನು ಪ್ರತಿ ಲೀಟರ್ಗೆ ₹2 ಹೆಚ್ಚು ಮಾಡಿದ್ರು. ಇದೆಲ್ಲದರ ಗುರಿ 2014 ಲೋಕಸಭಾ ಚುನಾವಣೆ ಆಗಿತ್ತು ಅಂತ ಬಿಜೆಪಿ ಟೀಕೆ ಮಾಡಿತು. ಇಲ್ಲ, ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು ಏನು ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದೀವೋ ಅದನ್ನು ಈಡೇರಿಸ್ತಾ ಇದ್ದೀವಿ ಅಷ್ಟೇ, ನುಡಿದಂತೆ ನಡೀತಾ ಇದ್ದೀವಿ ಅಷ್ಟೇ ಅಂತ ಕಾಂಗ್ರೆಸ್ ಹೇಳ್ತು. ಸಿದ್ದರಾಮಯ್ಯನವರು ಹೇಳಿದ್ರು. 30 ಜನರ ಕ್ಯಾಬಿನೆಟ್, ಕಳಂಕಿತರಿಗೆ ಕುರ್ಚಿ ಮಿಸ್. ಮೇ 13ಕ್ಕೆ ಸಿಎಂ ಆಗಿ ತಾವು ಮಾತ್ರ ಪ್ರಮಾಣ ವಚನ ಸ್ವೀಕರಿಸಿದ್ದ ಸಿದ್ದರಾಮಯ್ಯ 30 ಜನರ ಮಂತ್ರಿಮಂಡಲ ರಚನೆ ಮಾಡಿಕೊಂಡ್ರು. ಗಣಿ ಉದ್ಯಮಿ ಅನಿಲ್ ಲಾಡ್, ಕೆಪಿಸಿಸಿಯ ಮಾಜಿ ಕಾರ್ಯಾಧ್ಯಕ್ಷ DK ಶಿವಕುಮಾರ್, ಆರ್ ರೋಷನ್ ಬೇಗ್ ಮುಂತಾದವರಿಗೆ ಕಳಂಕಿತರು ಅಂತ ಮಂತ್ರಿಗಿರಿ ಮಿಸ್ ಆಯಿತು. DKಶಿ ಮತ್ತು ತನ್ವೀರ್ ಸೇಠ್ ಬೆಂಬಲಿಗರಂತೂ ಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ಮಾಡಿದ್ರು. ಪರಮೇಶ್ವರ್ಗೆ ಕಡೆಗೂ ಸಿಗಲಿಲ್ಲ DCM ಹುದ್ದೆ. ಸಿಎಂ ರೇಸ್ನಲ್ಲಿ ಸಿದ್ದುಗೆ ಟಫ್ ಫೈಟ್ ಕೊಟ್ಟಿದ್ದ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ಗೆ DCM ಹುದ್ದೆ ಸಿಗಬಹುದು, ಬಳಿಕ ಪರಿಷತ್ ಮೆಂಬರ್ ಮಾಡಬಹುದು ಅಂತ ಅನ್ಕೊಳ್ಳಲಾಗಿತ್ತು. ಆದರೆ DCM ಹುದ್ದೆ ಸೃಷ್ಟಿ ಮಾಡದಂತೆ ಹೈಕಮಾಂಡ್ ಮನವೊಲಿಸುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾದರು. DCM ಹುದ್ದೆ ಬಿಡಿ, ಆರಂಭದಲ್ಲಿ ಪರಮೇಶ್ವರ್ಗೆ ಮಂತ್ರಿ ಸ್ಥಾನ ಕೂಡ ಸಿಗಲಿಲ್ಲ. ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್. ಹಿಂದಿನ ಬಿಜೆಪಿ ಸರ್ಕಾರ 2010ರ ಗೋಹತ್ಯೆ ನಿಷೇಧ ಮಸೂದೆಯನ್ನು ಪಾಸ್ ಮಾಡಿತ್ತು. ಆದರೆ ಸಿದ್ದರಾಮಯ್ಯ ಅಧಿಕಾರ ವಹಿಸಿಕೊಂಡ ಕೂಡಲೇ ಆ ಮಸೂದೆ ವಾಪಸ್ ಪಡ್ಕೊಂಡ್ರು. ಇದರ ಬದಲು ಹಿಂದೆ ಇದ್ದ 1964ರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನೇ ಪುನಃ ಜಾರಿಗೆ ತಂದರು. 6 ತಿಂಗಳಲ್ಲೇ ಕ್ಯಾಬಿನೆಟ್ನ ಮೊದಲ ವಿಕೆಟ್ ಪತನ. ಸಿದ್ದರಾಮಯ್ಯ ಸರ್ಕಾರ ಬಂದು 6 ತಿಂಗಳಾಗಿತ್ತಷ್ಟೇ ಅಕ್ರಮ ಗಣಿಗಾರಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದ್ದ ಸಚಿವ ಸಂತೋಷ್ ಲಾಡ್ ತಲೆದಂಡ ಆಯಿತು. ಮಿನಿಸ್ಟರ್ ಆಫ್ ಸ್ಟೇಟ್ ಆಗಿದ್ದ ಸಂತೋಷ್ ಲಾಡ್ ಸಿಎಂ ಸೂಚನೆ ಮೇರೆಗೆ ರಾಜೀನಾಮೆ ಕೊಟ್ಟರು. ಅಲ್ಲಿಗೆ ಸಿದ್ದು ಸಚಿವರ ಸಂಖ್ಯೆ 29ಕ್ಕೆ ಇಳಿತು. ಈಗ 5 ಸೀಟು ಖಾಲಿ ಆದಂಗಾಯ್ತಲ್ಲ, ಇದರ ಮೇಲೆ DKಶಿ ರೋಷನ್ ಬೇಗ್ ಕಣ್ಣಿತ್ತು. 2014 ಸಿದ್ದು ಕ್ಯಾಬಿನೆಟ್ಗೆ DKಶಿ ಬೇಗ್ ಸೇರ್ಪಡೆ. ವಿವಿಧ ಆರೋಪ ಹೊತ್ತವರನ್ನ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಲ್ಲ ಅಂತ ಕೂತಿದ್ದ ಸಿದ್ದರಾಮಯ್ಯ ಬಳಿಕ ಹೈಕಮಾಂಡ್ ಒತ್ತಡಕ್ಕೆ ಮಾಡಿದ್ರು. ಯಾಕಂದ್ರೆ ಹೈಕಮಾಂಡ್ ಮೇಲೆ DKಶಿ ಸೇರಿ ಆಕಾಂಕ್ಷಿಗಳ ಭಾರಿ ಒತ್ತಡ ಇತ್ತು. ವಿಶೇಷವಾಗಿ DKಶಿ ಅಂತೂ ಅಲ್ಲೇ ಬಿಡ್ಬಿಡ್ತಾ ಇದ್ರು ಹೋಗಿ ದಿಲ್ಲಿಯಲ್ಲಿ. 2014ರ ಹೊಸ ವರ್ಷದ ಮೊದಲ ದಿನವೇ ಕ್ಯಾಬಿನೆಟ್ ವಿಸ್ತರಿಸಿ DK ಶಿವಕುಮಾರ್ ಮತ್ತು ರೋಷನ್ ಬೇಗ್ರನ್ನ ಸಂಪುಟಕ್ಕೆ ಸೇರಿಸಿಕೊಂಡ್ರು. DKಶಿ ವಿರುದ್ಧ ಅಕ್ರಮ ಗಣಿಗಾರಿಕೆ ಮತ್ತು ಭೂ ಹಗರಣದ ಆರೋಪಗಳಿದ್ವು. ಬೇಗ್ ವಿರುದ್ಧ ಭೂ ಕಬಳಿಕೆ ಮತ್ತು ಕರೀಂ ಲಾಲ್ ತೆಲಗೆ ಸ್ಟಾಂಪ್ ಪೇಪರ್ ಹಗರಣದಲ್ಲಿ ಲಿಂಕ್ ಇರೋ ಆರೋಪ ಇತ್ತು. ಆದ್ರೀಗ ಸೋನಿಯಾ ಗಾಂಧಿ ಸೂಚನೆ ಮೇರೆಗೆ ಇಬ್ಬರನ್ನು ಕ್ಯಾಬಿನೆಟ್ಗೆ ಸೇರಿಸಿಕೊಂಡ್ರು. 2014ರ ಲೋಕಸಭಾ ಎಲೆಕ್ಷನ್ನಲ್ಲಿ ಸೋಲು. 2014ರ ಲೋಕಸಭಾ ಚುನಾವಣೆ ಬಂದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ದೇ ಸರ್ಕಾರ ಕೂಡ ಇತ್ತಲ್ಲ, ರಾಜ್ಯ ಸರ್ಕಾರ. ಹಾಗಾಗಿ ಕನಿಷ್ಠ 20 ಸೀಟಾದರೂ ಗೆಲ್ಲಿಸ್ಕೊಡ್ಬೇಕು ನೀವು ಅಂತ ಸಿದ್ದುಗೆ ಹೈಕಮಾಂಡ್ ಕಡೆಯಿಂದ ಸೂಚನೆ ಬಂದಿತ್ತು. ಆದರೆ ಮೋದಿ ಅಲೆಯಲ್ಲಿ ತೇಲಿದ ಬಿಜೆಪಿ ಗೆಲ್ತು. ಒಟ್ಟು 28 ಸೀಟುಗಳಲ್ಲಿ ಬಿಜೆಪಿ 17 ಗೆಲ್ತು, ಕಾಂಗ್ರೆಸ್ 9, JDS 2 ಸೀಟು ಗೆದ್ವು. ರಿಸಲ್ಟ್ ಬೆನ್ನಲ್ಲೇ ಮಾತಾಡಿದ ಸಿದ್ದರಾಮಯ್ಯ, ಈ ತೀರ್ಪು ರಾಜ್ಯ ಸರ್ಕಾರದ ಮೇಲಿನ ಜನಾಭಿಪ್ರಾಯ ಅಲ್ಲ, ಹೀಗಾಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ ಅಂದರು. ವಿಧಾನಸಭಾ ಚುನಾವಣೆ ಟೈಮ್ನಲ್ಲಿ ಪ್ರಣಾಳಿಕೆಯಲ್ಲಿ ನೀಡಿದ 160 ಭರವಸೆಗಳಲ್ಲಿ 90ನ್ನ ಈಡೇರಿಸಿದ್ದೇವೆ, ನಾವು ಚೆನ್ನಾಗಿ ಕೆಲಸ ಮಾಡಿದ್ದೇವೆ ಅಂತ ಹೇಳಿದ್ರು. ಆದರೂ ಈ ಸೋಲಿನ ಬಳಿಕ ಪಕ್ಷದಲ್ಲಿ ಸಿದ್ದು ಹಿಡಿತ ಸಣ್ಣಕ್ಕೆ ನಿಧಾನಕ್ಕೆ ಕಮ್ಮಿ ಆಗ್ತಾ ಹೋಯಿತು. ಸಿದ್ದು ವಿರುದ್ಧ ಅಕ್ರಮ ಡಿನೋಟಿಫಿಕೇಶನ್ ಆರೋಪ. ಬೆಂಗಳೂರಿನ ಅರ್ಕಾವತಿ ಲೇಔಟ್ಗೆ ಸೇರಿದ 541 ಎಕರೆ ಭೂಮಿಯ ಡಿನೋಟಿಫಿಕೇಶನ್ನಲ್ಲಿ ಅಕ್ರಮ ಆಗಿದೆ ಅಂತ 2014ರಲ್ಲಿ ಬಿಜೆಪಿ ಆರೋಪ ಮಾಡಿತು. CBI ತನಿಖೆ ಆಗಬೇಕು ಅಂತ ಆಗ್ರಹಿಸಿತು. ಆಗ ಸಿದ್ದರಾಮಯ್ಯ, ಡಿನೋಟಿಫಿಕೇಶನ್ ಮಾಡಿದ್ದು ನಿಮ್ಮ ಸರ್ಕಾರ, ನಾನು ಕೇವಲ ಒಂದಷ್ಟು ಚೇಂಜಸ್ ಮಾಡಿದ್ದೀನಿ ಅಷ್ಟೇ, ಅದರಲ್ಲಿ ಅಕ್ರಮ ಏನೂ ಆಗಿಲ್ಲ ಅಂದರು. ಜೊತೆಗೆ ಅರ್ಕಾವತಿ ಲೇಔಟ್ಗೆ ಸಂಬಂಧಪಟ್ಟಂತೆ 2003ರಿಂದ ನಡೆದ ಡಿನೋಟಿಫಿಕೇಶನ್ ಬಗ್ಗೆ ನ್ಯಾಯಾಂಗ ತನಿಖೆಗೆ ಆದೇಶಿಸಿದರು. ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಕೆಂಪಣ್ಣ ನೇತೃತ್ವದ ಸಮಿತಿ 3 ವರ್ಷ ತನಿಖೆ ನಡೆಸಿ ಸರ್ಕಾರಕ್ಕೆ ರಿಪೋರ್ಟ್ ಕೊಡ್ತು. ಅದರಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಡಲಾಗಿತ್ತು. 2015 ಮಾರ್ಚ್ IAS ಅಧಿಕಾರಿ DK ರವಿ ಸಾವು.
2015 ಮಾರ್ಚ್ 16ನೇ ತಾರೀಕು ದಕ್ಷ IAS ಅಧಿಕಾರಿ ಎನಿಸಿಕೊಂಡಿದ್ದ DK ರವಿ ಮೃತದೇಹ ಬೆಂಗಳೂರಿನ ಅವರ ಫ್ಲ್ಯಾಟ್ನಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಪೊಲೀಸರು ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂದರೂ ಕೂಡ DK ರವಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೇಗೆ ಸಾಧ್ಯ, ಇದು ಕೊಲೆನೇ ಇರ್ಬೋದು ಅನ್ನೋ ಅನುಮಾನ ಜನರಿಗೆಲ್ಲ ಬಂದ್ಬಿಟ್ಟಿತ್ತು. ಯಾಕಂದರೆ ಮಾಧ್ಯಮಗಳು ಕೂಡ ಹಾಗೆ ವರ್ತಿಸಿದ್ವು ಆಗ. ಯಾಕಂದರೆ DK ರವಿ ಕೋಲಾರದ DC ಆಗಿದ್ದಾಗ ಮರಳು ದಂಧೆ ವಿರುದ್ಧ ಸಮರ ಸಾರಿದ್ರು. ಬಳಿಕ ಇವರನ್ನ ಟ್ರಾನ್ಸ್ಫರ್ ಮಾಡಿ ಕಮರ್ಷಿಯಲ್ ಟ್ಯಾಕ್ಸಸ್ನ ಅಡಿಷನಲ್ ಕಮಿಷನರ್ ಆಗಿ ನೇಮಕ ಮಾಡಲಾಗಿತ್ತು. ಆಗ ರಿಯಲ್ ಎಸ್ಟೇಟ್ ಮಾಫಿಯಾ ವಿರುದ್ಧವೂ ಯುದ್ಧ ಸಾರಿದ್ರು DK ರವಿ. ಇನ್ನು DK ರವಿ ಸಾವಿನ ಬಳಿಕ ಅವರು ಮತ್ತು IAS ಅವರ ಬ್ಯಾಚ್ಮೇಟ್ ರೋಹಿಣಿ ಸಿಂಧೂರಿ ಸಂಬಂಧಗಳ ಬಗ್ಗೆ ಕೂಡ ಚರ್ಚೆ ಎಲ್ಲ ಆಯಿತು. ಆರಂಭದಲ್ಲಿ ಕೇಸನ್ನು CBIಗೆ ಕೊಡೋಕೆ ನಿರಾಕರಿಸಿದ ಸಿದ್ದರಾಮಯ್ಯ ಸರ್ಕಾರ ಬಳಿಕ ಒತ್ತಡಕ್ಕೆ ಮಾಡಿದ್ದು CBIಗೆ ಕೊಡ್ತು. ತನಿಖೆ ನಡೆಸಿದ CBI ಇದು ಕೊಲೆ ಅಲ್ಲ, ಆತ್ಮಹತ್ಯೆ ಅಂತ ರಿಪೋರ್ಟ್ ಕೊಡ್ತು. ಜೊತೆಗೂ ಸಾವಿಗೂ ಮುನ್ನ DK ರವಿ ಆ ಮಹಿಳಾ IAS ಅಧಿಕಾರಿಯೊಂದಿಗೆ ತುಂಬ ಮೆಸೇಜ್ ಎಲ್ಲ ಕಳಿಸಿದ್ರು. ನೋಡು, ನನಗೆ ರೆಸ್ಪಾಂಡ್ ಮಾಡು, ನನಗೆ ಮಾತಾಡು, ನೀನಿಲ್ಲಾಂದರೆ ಬದುಕಲ್ಲ, ನೋಡು ನಾನು ಸತ್ತು ಬಿಡ್ತೀನಿ, ಪ್ರಾಣವನ್ನು ತಗೊಂಡ್ಬಿಡ್ತೀನಿ ಈಗ ಅಂತೆಲ್ಲ ಬೆದರಿಕೆಯನ್ನು ಒಡ್ಡಿದ್ರು. ಆದರೂ ಕೂಡ ಇದು ಎಂದಿನಂತೆ ಬರ್ತಿರೋ ಬೆದರಿಕೆ ಅನ್ನೋ ರೀತಿಯಲ್ಲಿ ಆ ಕಡೆಯಿಂದ ಮಹಿಳಾ IAS ಅಧಿಕಾರಿ ನಿರ್ಲಕ್ಷ್ಯ ಮಾಡಿದ್ರು. ಆಮೇಲೆ ಈ ರೀತಿ ಘಟನೆ ಆಗೋಯ್ತು, DK ರವಿ ತಮ್ಮನ್ನು ತಾವು ಮುಗಿಸ್ಕೊಂಡ್ರು ಅಂತ ಕೂಡ CBI ತನಿಖೆಯ ಇನ್ಸೈಡ್ ಡೀಟೇಲ್ಸ್ ಆ ಸಂದರ್ಭದಲ್ಲಿ ಲೀಕ್ ಆಗಿತ್ತು. 2015 ಏಪ್ರಿಲ್ ಮಹತ್ವದ ಜಾತಿಗಣತಿ, ಆದರೆ ಬಿಡುಗಡೆಯೇ ಆಗಲಿಲ್ಲ ರಿಪೋರ್ಟ್. ಸಿದ್ದರಾಮಯ್ಯ 2015ರಲ್ಲಿ ಜಾತಿಗಣತಿ ನಡೆಸೋಕೆ ಮುಂದಾದರು. ಸ್ವಾತಂತ್ರ್ಯ ಬಂದ ನಂತರ ರಾಜ್ಯವೊಂದು ಇಂಥ ಸರ್ವೆ ನಡೆಸಿದ್ದು ಇದೇ ಮೊದಲಾಗಿತ್ತು. ಇದಕ್ಕೂ ಮೊದಲು 1931ರಲ್ಲಿ ಈ ರೀತಿ ಆಗಿತ್ತು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಯಾರೆಲ್ಲ ಹಿಂದುಳಿದಿದ್ದಾರೆ ಇನ್ನೂ ಕೂಡ ಅನ್ನೋದು ಗೊತ್ತಾದರೆ ಅದಕ್ಕೆ ತಕ್ಕಂತೆ ಹೊಸದಾಗಿ ಸರ್ಕಾರಿ ಯೋಜನೆಗಳನ್ನು ಫ್ರೇಮ್ ಮಾಡ್ಬೋದು, ರೂಪಿಸ್ಬೋದು. ಹೀಗಾಗಿ ಇದನ್ನು ಮಾಡ್ತಾ ಇದ್ದೀವಿ ಅಂತ ಸರ್ಕಾರ ಹೇಳ್ತು. ಆದರೆ ಕೆಳಜಾತಿಗಳು ಅಂತ ಕರೆಯಲ್ಪಡೋ ಸಮುದಾಯಗಳು ಜಾತಿಗಣತಿಯನ್ನು ಬೆಂಬಲಿಸಿದ್ರೆ ಮೇಲ್ಜಾತಿಗಳು ಅಂತ ಕರೆಯಲ್ಪಡೋ ಸಮುದಾಯಗಳು ವಿರೋಧಿಸಿದ್ವು. ಈ ರೀತಿ ಮೇಲ್ಜಾತಿ ಕೆಳಜಾತಿ ಅಂತ ಹೇಳೋದೇ ಮನುಷ್ಯತ್ವಕ್ಕೆ, ಮಾನವೀಯತೆಗೆ ವಿರುದ್ಧವಾಗಿರೋದು ಅನ್ನೋದು ನಮ್ಮ ಅಭಿಪ್ರಾಯ, ನಮ್ಮ ಸಿದ್ಧಾಂತ. ನಾವು ಅದರಲ್ಲೆಲ್ಲ ಯಾವುದೇ ರೀತಿ ನಂಬಿಕೆಯನ್ನು ಇಡೋದಿಲ್ಲ, ಇಟ್ಟಿಲ್ಲ. ಆದರೂ ಕೂಡ ಈ ರೀತಿ ಆಗಿದ್ದನ್ನು ಹೇಳಲೇಬೇಕಲ್ಲ, ಆ ಕರ್ಮ ನಮ್ಮ ಮೇಲಿದೆ ನೋಡಿ. ಮೇಲ್ಜಾತಿ ಕೆಳಜಾತಿ ಅನ್ನುವಂಥ ಶಬ್ದವನ್ನು ಬಳಸೋ ಕರ್ಮ ಅನಿಷ್ಟ ಇವೆಲ್ಲ, ಈ ರೀತಿ ಎಲ್ಲ ಶಬ್ದಗಳ ಬಳಕೆ ಆಗೋದು ಕೂಡ. ಯಾಕಂತ ಹೇಳಿದ್ರೆ ಈ ರೀತಿ ಮೇಲ್ಜಾತಿ ಕೆಳಜಾತಿ ಅಂತ ಮನುಷ್ಯರಲ್ಲೇ ಪ್ರತ್ಯೇಕ ಮಾಡಿ ನೋಡೋದೇ ಮನುಷ್ಯತ್ವಕ್ಕೆ ವಿರುದ್ಧ ಅನ್ನೋದು ನಮ್ಮ ಸಿದ್ಧಾಂತ. ಇರಲಿ, ನಾವೀಗ ಎಪಿಸೋಡ್ನಲ್ಲಿ ಮುಂದಕ್ಕೆ ಹೋಗೋಣ. ಈ ರೀತಿ ಕೆಲವರಿಂದ ಪರ, ಕೆಲವರಿಂದ ವಿರುದ್ಧ ಅಭಿಪ್ರಾಯ ವ್ಯಕ್ತ ಆಯಿತು. ಆದರೆ ಸಮೀಕ್ಷೆಗೆ ತಡೆ ನೀಡೋಕೆ ಕೋರ್ಟ್ ನಿರಾಕರಿಸಿತು. ಹಾಗಾಗಿ ಜಾತಿಗಣತಿ ಶುರುವಾಯಿತು. ಸುಮಾರು 1,33,000 ಸರ್ಕಾರಿ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಧರ್ಮ, ಜಾತಿ, ಉಪಜಾತಿ, ಮತಾಂತರ ಆಗಿದ್ರೆ ಅದರ ಬಗ್ಗೆ, ಸ್ಕೂಲ್ ಡ್ರಾಪ್ಔಟ್ ಆಗಿದ್ರೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಒಟ್ಟು 55 ಪ್ರಶ್ನೆಗಳನ್ನು ಕೇಳಿ ಡೇಟಾ ಸಂಗ್ರಹ ಮಾಡಿದ್ರು. ಜಾತಿ ಗಣತಿಗಾಗಿ ಸುಮಾರು 200 ಕೋಟಿ ರೂಪಾಯಿ ಸರ್ಕಾರ ದುಡ್ಡು ಖರ್ಚಾಯಿತು. ಇಷ್ಟೆಲ್ಲ ಸರ್ಕಸ್ ಮಾಡಿದ ಜಾತಿ ಗಣತಿ ವರದಿಯನ್ನು ಸಿದ್ದರಾಮಯ್ಯ ಸರ್ಕಾರ ರಿಲೀಸೇ ಮಾಡಲಿಲ್ಲ, ಪಬ್ಲಿಕ್ಕೇ ಮಾಡಲಿಲ್ಲ. ಆದರೆ ವರದಿಯ ಕೆಲವೊಂದು ಡೇಟಾ ಲೀಕ್ ಆಯಿತು. ಪ್ರಮುಖ ಜಾತಿಗಳಾದ ಲಿಂಗಾಯತ ಮತ್ತು ಒಕ್ಕಲಿಗರ ಸಂಖ್ಯೆ ಕಮ್ಮಿಯಾಗಿದೆ, ಹಿಂದುಳಿದ ಮತ್ತು ದಲಿತರ ಸಂಖ್ಯೆ ಜಾಸ್ತಿಯಾಗಿದೆ ಅನ್ನೋ ಅಂಶಗಳಿತ್ತು ಅದರಲ್ಲಿ. ಇದೇ ವರದಿಯನ್ನು ಬಿಡುಗಡೆ ಮಾಡದೇ ಇರೋಕ್ಕೂ ಕೂಡ ಕಾರಣ ಅಂತ ಹೇಳಲಾಯಿತು. ರಿಪೋರ್ಟ್ ಬಿಡುಗಡೆ ಮಾಡದ ವಿಚಾರದ ಸಂಬಂಧ ಕಾಂಗ್ರೆಸ್, BJP, JDS ಮಧ್ಯೆ ಇವತ್ತಿಗೂ ವಾಕ್ಸಮರ ನಡೀತಾನೆ ಇರುತ್ತೆ. ಆಗಸ್ಟ್ 15 MM ಕಲಬುರ್ಗಿ ಹತ್ಯೆ. 2015 ಆಗಸ್ಟ್ನಲ್ಲಿ ಕನ್ನಡದ ಖ್ಯಾತ ಪ್ರಗತಿಪರ ವಿದ್ವಾಂಸ ಮತ್ತು ಸಂಶೋಧಕ MM ಕಲಬುರ್ಗಿ ಹತ್ಯೆ ಆಯಿತು. ಧಾರವಾಡದವರ ಮನೆಯಲ್ಲಿ ಇಬ್ಬರು ದುಷ್ಕರ್ಮಿಗಳು ಹಣೆ ಮತ್ತು ಎದೆ ಭಾಗಕ್ಕೆ ಗುಂಡಿಟ್ಟು ಹತ್ಯೆ ಮಾಡಿದರು. MM ಕಲಬುರ್ಗಿ ಸಾಕಷ್ಟು ಅವರು ಕೊಟ್ಟ ಹೇಳಿಕೆಗಳು ಆಗಾಗ ವಿವಾದ ಆಗ್ತಾನೆ ಇದ್ವು. ಮೂರ್ತಿ ಪೂಜೆಯನ್ನು ದೊಡ್ಡ ಪ್ರಮಾಣದಲ್ಲಿ ಇವರು ವಿರೋಧಿಸ್ತಾ ಇದ್ರು. ಹೀಗಾಗಿ ಸಾಕಷ್ಟು ಹಿಂದೂ ಸಂಘಟನೆಗಳಿಂದ ಟೀಕೆಗೆ ಇವರು ಗುರಿಯಾಗ್ತಾ ಇದ್ರು. ಸಿದ್ದು ಕ್ಯಾಬಿನೆಟ್ಗೆ ಎಂಟ್ರಿ ಕೊಟ್ಟ ಪರಂ 2014 ಲೋಕಸಭಾ ಚುನಾವಣೆಯಲ್ಲಿನ ಸೋಲು ಮತ್ತು ಸಿದ್ದು ಸರ್ಕಾರದ ಕೆಲವೊಂದು ಕ್ರಮಗಳು ವಿವಾದಕ್ಕೆ ಕಾರಣವಾದ ಬೆನ್ನಲ್ಲೇ ಆಲ್ಟರ್ನೇಟಿವ್ ಪವರ್ ಸೆಂಟರ್ ಹುಟ್ಕೊಳ್ತು. ಈಗ ವಿಧಾನ ಪರಿಷತ್ನಲ್ಲಿದ್ದ ಪರಮೇಶ್ವರ್ ಕೊನೆಗೂ ಸಂಪುಟ ಸೇರುವಲ್ಲಿ ಯಶಸ್ವಿಯಾದರು. 2015 ಅಕ್ಟೋಬರ್ನಲ್ಲಿ ಕ್ಯಾಬಿನೆಟ್ ಪುನರಚನೆ ಆಯಿತು. KPCC ಅಧ್ಯಕ್ಷ ಡಾಕ್ಟರ್ G ಪರಮೇಶ್ವರ್ ಸೇರಿದಂತೆ 4 ಸಂಪುಟಕ್ಕೆ ಸೇರಿಸಿಕೊಳ್ಳಲಾಯಿತು. KJ ಜಾರ್ಜ್ ಕೈಯಲ್ಲಿದ್ದ ಗೃಹ ಖಾತೆಯನ್ನು ಪರಮೇಶ್ವರ್ಗೆ ಕೊಡಲಾಯಿತು. ಹೋಮ್ ಮಿನಿಸ್ಟರ್ ಆದ ಪರಂ ಸಿದ್ದು ಬಳಿಕ ಸೆಕೆಂಡ್ ಮೋಸ್ಟ್ ಪವರ್ಫುಲ್ ಮಿನಿಸ್ಟರ್ ಅಂತ ಕರೆಸಿಕೊಂಡ್ರು ಕ್ಯಾಬಿನೆಟ್ನಲ್ಲಿ. ಬೀಫ್ ತಿಂತೀನಿ ಎಂದ CM ಸಿದ್ದರಾಮಯ್ಯ, ತಿಂದರೆ ತಲೆಮೆ ಕಡಿತೀನಿ ಎಂದ BJP ನಾಯಕ. 2015 ಅಕ್ಟೋಬರ್ನಲ್ಲಿ BJP RSS ವಿರುದ್ಧ ವಾಗ್ದಾಳಿ ನಡೆಸುವ ಬರದಲ್ಲಿ CM ಸಿದ್ದರಾಮಯ್ಯ, ನಾನೊಬ್ಬ ಹಿಂದೂ ಆದರೂ ಕೂಡ ಗೋಮಾಂಸ ತಿನ್ನಬೇಕು ಅಂತ ನನಗನ್ಸಿದ್ರೆ ನಾನು ಈಗ ಬೇಕಾದರೂ ತಿಂತೀನಿ, ನನ್ನನ್ನು ಯಾರು ತಡೆಯೋಕ್ಕೆ ಸಾಧ್ಯ, ಇದು ನನ್ನ ಹಕ್ಕು ತಿನ್ನೋದು ಬಿಡೋದು ಅಂತ ಅವ್ರು ಹೇಳಿದ್ರು.
ಮುಖ್ಯಮಂತ್ರಿಯ ಈ ಹೇಳಿಕೆ ಸಾಕಷ್ಟು ದೊಡ್ಡ ಕೋಲಾಹಲಕ್ಕೆ ಕಾರಣ ಆಯಿತು. ಸಿಟ್ಟಿಗೆದ್ದ ಶಿವಮೊಗ್ಗದ ಬಿಜೆಪಿ ನಾಯಕರೊಬ್ಬರು ಸಿದ್ದರಾಮಯ್ಯ ಬೀಫ್ ತಿಂದರೆ ಅವರ ತಲೆಯನ್ನೇ ತೆಗಿತೀನಿ ಅಂತ ಹೇಳಿದ್ರು. ಆತನನ್ನು ಅರೆಸ್ಟ್ ಮಾಡಲಾಯಿತು. ಮತ್ತೊಂದು ಕಡೆ ಕೆಲವರು ವಿಕಿಪೀಡಿಯಾದಲ್ಲಿ ಸಿದ್ದರಾಮಯ್ಯ ಅವರ ಹೆಸರನ್ನು ಸ್ಯಾಮ್ಯುಯಲ್ ಸಿದ್ದರಾಮಯ್ಯ ಅಂತ ಚೇಂಜ್ ಮಾಡಿದ್ರು. ಅಂದರೆ ಇವರು ಹಿಂದೂನೇ ಅಲ್ಲ, ಇವರೊಬ್ಬರು ಹಿಂದೂ ಧರ್ಮದವರೇ ಅಲ್ಲ ಅಂತ ಬಿಂಬಿಸೋ ರೀತಿಯಲ್ಲಿ ಸಾಂಕೇತಿಕವಾಗಿ ಆ ರೀತಿ ಕೂಡ ಕೆಲವರು ಆಕ್ರೋಶ ವ್ಯಕ್ತಪಡಿಸಿದ್ರು, ಸ್ಯಾಮ್ಯುಯಲ್ ಸಿದ್ದರಾಮಯ್ಯ ಅಂತ ಹಾಕಿ. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿದ್ದರಾಮಯ್ಯ ಅಲ್ಲ, ಇವರು ಸಿದ್ದರಾಮುಲ್ಲಾ ಖಾನ್ ಅಂತೆಲ್ಲ ಕಮೆಂಟ್ಗಳನ್ನು ಮಾಡಿ ಸಿದ್ದರಾಮಯ್ಯ ಅಲ್ಪಸಂಖ್ಯಾತರ ಪರ, ಅವರು ಬಹುಸಂಖ್ಯಾತರ ಪರ ಇಲ್ಲ, ಹಿಂದೂಗಳ ಪರ ಇಲ್ಲ, ಅವರು ಸಿದ್ದರಾಮಯ್ಯ ಯಾವಾಗಲೂ ಕೂಡ ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾರೆ ಅಂತ ಟೀಕೆ ಟಿಪ್ಪಣಿಗಳನ್ನು ಸಿದ್ದರಾಮಯ್ಯ ಅವರ ಮೇಲೆ ಆ ಸಂದರ್ಭದಲ್ಲಿ ಮಾಡಲಾಯಿತು. ಎಸಿಬಿಗೆ ಜನ್ಮ, ಲೋಕಾಯುಕ್ತಗೆ ಗುನ್ನ. 2016 ಮಾರ್ಚ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಎಸಿಬಿ ಆಂಟಿ ಕರಪ್ಷನ್ ಬ್ಯೂರೋ ಅಥವಾ ಭ್ರಷ್ಟಾಚಾರ ನಿಗ್ರಹ ದಳವನ್ನು ಹುಟ್ಟುಹಾಕಿತು. ಲೋಕಾಯುಕ್ತದ ಪೊಲೀಸ್ ವಿಂಗ್ ಇತ್ತಲ್ಲ, ಅದರ ಸಾಮರ್ಥ್ಯವನ್ನೆಲ್ಲ ಕಿತ್ತು ಎಸಿಬಿ ಕೊಡಲಾಯಿತು. ಈ ಮೂಲಕ ಲೋಕಾಯುಕ್ತವನ್ನು ಹಲ್ಲಿಲ್ಲದ ಹಾವು ಅಥವಾ ಡೀಪ್ ಕೋಮಾಗೆ ತಳ್ಳೋದು, ಈ ಥರದ್ದೆಲ್ಲ ಏನು ಬೇಕಾದ್ರೂ ಕರ್ಕೋಬೋದು, ಇದನ್ನು ಮಾಡಿದ್ರು ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಲೋಕಾಯುಕ್ತವನ್ನು ಇದ್ದೂ ಇಲ್ಲದಂತೆ ಮಾಡಲಾಯಿತು ಅಂತ ಸರ್ಕಾರದ ವಿರುದ್ಧ ವ್ಯಾಪಕ ಟೀಕೆ ಕೇಳಿಬಂತು. ಆದರೆ ಸಿದ್ದರಾಮಯ್ಯ ಎಸಿಬಿ ಹುಟ್ಟಿನಿಂದ ಲೋಕಾಯುಕ್ತಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಸಮಜಾಯಿಸಿಕೊಟ್ರು. ಕೊನೆಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧವೇ ಎಸಿಬಿಯಲ್ಲಿ ಮೊದಲ ಕೇಸ್ ದಾಖಲಾಯಿತು. ಸಿದ್ದುಗೆ ಗಿಫ್ಟ್ ರೂಪದಲ್ಲಿ ಬಂದಿದ್ದ ಬೆಲೆ ಬಾಳುವ ಹ್ಯೂಬ್ಲೋ ವಾಚ್ ಪ್ರಕರಣ ಇದಾಗಿತ್ತು. ಬಹಳಷ್ಟು ದಿನಗಳ ಕಾಲ ಕೋಟಿಗಟ್ಟಲೆ ಬೆಲೆ ಬಾಳೋ ಈ ವಾಚ್ ಸಮಾಜವಾದಿ ಅಂತ ಕರೆಸ್ಕೊಳ್ಳುವಂತಹ, ಸಮಾಜವಾದಿ ಅಂತ ತನ್ನನ್ನು ಬಿಂಬಿಸಿಕೊಳ್ಳೋ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಯಾಕಿದೆ, ಇದು ಯಾವ ಸೀಮೆಯ ಸಮಾಜವಾದ ಅಂತ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಗಳನ್ನ ಕೇಳಲಾಯಿತು. ನನಗಿದು ಫ್ರೆಂಡ್ ಕೊಟ್ಟಿದ್ದು ಅಂತ ಸಿದ್ದರಾಮಯ್ಯ ಹೇಳಿದರು. 2016ರಲ್ಲಿ ಮತ್ತೆ ಕ್ಯಾಬಿನೆಟ್ ಪುನರಚನೆ. ಸಿದ್ದು ಕ್ಯಾಬಿನೆಟ್ಗೆ 2016 ಜೂನ್ನಲ್ಲಿ ದೊಡ್ಡ ಸರ್ಜರಿ ಆಯಿತು. 14 ಸಚಿವರನ್ನು ಕೈಬಿಟ್ಟು 13 ಜನರನ್ನು ಹೊಸದಾಗಿ ಸೇರಿಸಿಕೊಂಡ್ರು. ಕ್ಯಾಬಿನೆಟ್ನಿಂದ ಹೊರಹೋದ ಪ್ರಮುಖ ಸಚಿವರುಗಳು ಅಂದರೆ ಶಾಮನೂರು ಶಿವಶಂಕರಪ್ಪ, ವಿ ಶ್ರೀನಿವಾಸ್ ಪ್ರಸಾದ್, ಅಂಬರೀಶ್, ಸತೀಶ್ ಜಾರಕಿಹೊಳಿ, ದಿನೇಶ್ ಗುಂಡೂರಾವ್ ಮುಂತಾದವರು. ಇನ್ನು ಹೊಸದಾಗಿ ಮಂತ್ರಿಗಳಾದ ಪ್ರಮುಖರಂದರೆ ಸಂತೋಷ್ ಲಾಡ್, ಕಾಗೋಡು ತಿಮ್ಮಪ್ಪ, ರಮೇಶ್ ಕುಮಾರ್, ರಮೇಶ್ ಜಾರಕಿಹೊಳಿ, ಪ್ರಿಯಾಂಕ್ ಖರ್ಗೆ ಮತ್ತು HY ಮೇಟಿ ಮುಂತಾದವರು. ಈ ಮೇಟಿ ಸ್ಟೋರಿ ಮುಂದಕ್ಕೆ ಹೇಳ್ತೀವಿ. ಮಂತ್ರಿಗಿರಿಯಿಂದ ಕೆಳಗಿಳಿಸಿದ್ದಕ್ಕೆ ಬೇಜಾರದ ಅಂಬರೀಶ್ ಶಾಸಕ ಸ್ಥಾನಕ್ಕೇನೆ ರಾಜೀನಾಮೆ ಕೊಟ್ಬಿಟ್ರು. ಇಲ್ಲೂ ಕೂಡ ರೆಬೆಲ್ ಸ್ಟಾರ್ ತರನೇ ಅವರು ವರ್ತಿಸಿದ್ರು. 2016 ಜುಲೈ ಡಿವೈಎಸ್ಪಿ MK ಗಣಪತಿ ಆತ್ಮಹತ್ಯೆ. 2ನೇ ವಿಕೆಟ್ ಪತನ, ಜಾರ್ಜ್ ರಾಜೀನಾಮೆ. 2016 ಜುಲೈ 7ನೇ ತಾರೀಕು ಮಡಿಕೇರಿಯ ಲಾಡ್ಜ್ ಒಂದರಲ್ಲಿ ಮಂಗಳೂರು ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ MK ಗಣಪತಿ ಅವರ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಯಿತು. ತಮ್ಮ ಸಾವಿಗೂ ಮೊದಲು ಅವರು ಲೋಕಲ್ ನ್ಯೂಸ್ ಚಾನೆಲ್ ಒಂದಕ್ಕೆ ಸಂದರ್ಶನವನ್ನು ಕೊಟ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಆಗ್ತಿರೋ ಜಾತಿ ಆಧಾರಿತ ಟ್ರಾನ್ಸ್ಫರ್ ಬಗ್ಗೆ ಅಸಮಾಧಾನ ಹೊರಹಾಕಿದರು. ಅಲ್ಲದೆ ತಮಗೇನಾದರೂ ಆದರೆ ಅದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳಾದ AM ಪ್ರಸಾದ್ ಮತ್ತು ಪ್ರಣಬ್ ಮೊಹಂತಿ ಮತ್ತು ಮಾಜಿ ಗೃಹ ಮಂತ್ರಿ KJ ಜಾರ್ಜ್ ಕಾರಣ ಅಂತ ಹೇಳಿದರು. ಜಾರ್ಜ್ ವಿರುದ್ಧ FIR ದಾಖಲಿಸುವಂತೆ ಪೊಲೀಸರಿಗೆ ಮಡಿಕೇರಿ ಕೋರ್ಟ್ ನಿರ್ದೇಶನ ಕೊಡ್ತು. ಸೊ ಅದರ ಬೆನ್ನಲ್ಲೇ ಬೆಂಗಳೂರು ಅಭಿವೃದ್ಧಿ ಮಂತ್ರಿಯಾಗಿದ್ದ ಜಾರ್ಜ್ ರಾಜೀನಾಮೆಯನ್ನು ಕೊಟ್ಟರು. ಪ್ರಕರಣವನ್ನು ಸರ್ಕಾರ CIDಗೆ ಕೊಡ್ತು. CID ತನ್ನ B ರಿಪೋರ್ಟ್ನಲ್ಲಿ ಜಾರ್ಜ್ ಮತ್ತು ಇನ್ನಿಬ್ಬರು ಪೊಲೀಸ್ ಅಧಿಕಾರಿಗಳಿಗೆ ಕ್ಲೀನ್ ಚಿಟ್ ಕೊಡ್ತು. ಆಗ ತಮ್ಮ ಆಪ್ತ ಜಾರ್ಜ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಂಡ್ರು ಸಿದ್ದರಾಮಯ್ಯ. ನಂತರ MK ಗಣಪತಿ ಅವರ ಕುಟುಂಬ CBI ತನಿಖೆಗೆ ಆಗ್ರಹಿಸಿ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. 2017ರಲ್ಲಿ CBI ತನಿಖೆಗೆ ಆದೇಶ ಕೊಡ್ತು ಸುಪ್ರೀಂ ಕೋರ್ಟ್. ಬಳಿಕ CBI ಮತ್ತು ಕರ್ನಾಟಕ ಹೈಕೋರ್ಟ್ ಕೂಡ ಜಾರ್ಜ್ ಮತ್ತು ಇಬ್ಬರು IPS ಅಧಿಕಾರಿಗಳಿಗೆ ರಿಲೀಫ್ ನೀಡಿದ್ವು. 2016 ಜುಲೈ ಹಿರಿಯ ಪುತ್ರ ವಿದೇಶದಲ್ಲಿ ಸಾವು. 2016 ಜುಲೈ 30ನೇ ತಾರೀಕು CM ಸಿದ್ದರಾಮಯ್ಯ ಜೀವನದಲ್ಲಿ ಅತ್ಯಂತ ದುಃಖದ ಘಟನೆ ಆಯಿತು. ಯುರೋಪ್ ಪ್ರವಾಸದಲ್ಲಿದ್ದ ಹಿರಿಯ ಪುತ್ರ ರಾಕೇಶ್ ಬೆಲ್ಜಿಯಂನಲ್ಲಿ ಕೊನೆಯುಸಿರೆಳೆದರು. ಅಂಗಾಂಗ ವೈಫಲ್ಯದಿಂದ ಅವರು ಮೃತಪಟ್ಟರು ಅಂತ ಹೇಳಲಾಯಿತು. ಅದರಲ್ಲೂ ಪ್ಯಾಂಕ್ರಿಯಾಸ್ ಅಥವಾ ಮೇದೋಜೀರಕ ಗ್ರಂಥಿಯ ಸಮಸ್ಯೆ ಅವರಿಗಿತ್ತು ಅಂತ ಹೇಳಲಾಯಿತು. ಅದು ಹಾಗೆ ಅಪ್ಪನಂತೆ ತಾನು ಕೂಡ ರಾಜಕೀಯಕ್ಕೆ ಬರಬೇಕು ಅಂತ ರಾಕೇಶ್ ಕನಸು ಕಂಡಿದ್ರಂತೆ. ಆದರೆ ಅದು ಆಗಲೇ ಇಲ್ಲ. ನಂತರ ರಾಜಕಾರಣದಲ್ಲಿ ಅಷ್ಟೊಂದು ಆಸಕ್ತಿ ಇಲ್ಲದೇ ಇದ್ದಂತಹ ಕಿರಿಯ ಪುತ್ರ ಡಾಕ್ಟರ್ ಯತೀಂದ್ರರನ್ನ ರಾಜಕೀಯಕ್ಕೆ ಕರ್ಕೊಂಡ್ಬಂದರು ಸಿದ್ದರಾಮಯ್ಯ. MLA ಕೂಡ ಮಾಡಿದ್ರು. ಟಿಪ್ಪು ಜಯಂತಿ ವೇಳೆ ನೀಲಿ ಚಿತ್ರ ನೋಡಿದ ಮಂತ್ರಿ. 2016 ಕೊನೆಯಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಬ್ಬರು ಸಚಿವರು ವಿವಾದದಲ್ಲಿ ಸಿಲುಕಾಕೊಂಡಿದ್ರು. ಒಬ್ಬರು ತನ್ವೀರ್ ಸೇಠ್. ಟಿಪ್ಪು ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತನ್ವೀರ್ ಸೇಠ್ ತಮ್ಮ ಮೊಬೈಲ್ನಲ್ಲಿ ಟಿಪ್ಪು ಜಯಂತಿ ಬಗ್ಗೆ ಫೋಕಸ್ ಮಾಡೋದ್ರ ಬದಲಾಗಿ ಯುವತಿಯರ ನಗ್ನ ತುಂಡುಡಿಗೆ ತೊಟ್ಟ ಯುವತಿಯರ ಫೋಟೋಗಳನ್ನು ನೋಡೋದ್ರಲ್ಲಿ ಬ್ಯುಸಿಯಾಗಿದ್ದು ಕ್ಯಾಮರಾ ಕಣ್ಣಲ್ಲಿ ಸರಿಯಾಯಿತು. ಕೇಳಿದಕ್ಕೆ ಶೇ ಹಾಗೆಲ್ಲ ಇಲ್ಲಪ್ಪ, ಗ್ರೂಪಲ್ಲಿ ಬಂತು ಏನಂತ ಕ್ಲಿಕ್ ಮಾಡಿದ ತಕ್ಷಣ ಪಟ್ಟ ಅದು ಬಂದ್ಬಿಡ್ತು, ನಾನೇನು ಮಾಡಲಿ ಅಂತ ಅವರು ಹೇಳಿಕೆಯನ್ನು ಕೊಟ್ಟರು. ಲೈಂಗಿಕ ಕಿರುಕುಳ ಆರೋಪ, ಸಚಿವ ಮೇಟಿ ರಿಸೈನ್. 2016 ಡಿಸೆಂಬರ್ನಲ್ಲಿ ಅಬಕಾರಿ ಸಚಿವ HY ಮೇಟಿ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪ ಕೇಳಿಬಂತು.
ಹಸಿ ಬಿಸಿ ವಿಡಿಯೋ, ಅವರ ನಗ್ನ ವಿಡಿಯೋಗಳು, ಆ ಮಹಿಳೆಯೊಂದಿಗಿದ್ದಂತಹ ಒಂದು ರೀತಿ ಕಾಂಪ್ರಮೈಸಿಂಗ್ ಪೊಸಿಷನಲ್ಲಿದ್ದಂತಹ ವಿಡಿಯೋಗಳು ಲೀಕ್ ಆದವು. ಮಾಧ್ಯಮಗಳಲ್ಲೆಲ್ಲ ಸ್ವಲ್ಪ ಬ್ಲರ್ ಹಾಕಿ ಅದನ್ನೇ ತೋರಿಸ್ತಾ ಇದ್ದಾರೆ ದಿನ ಇಡೀ. ಜನ ನೋಡ್ತಾ ಇದ್ರು. ಆ ಘಟನೆ ಆದ ಬಳಿಕ ಆರೋಪವನ್ನು ತಳ್ಳಿ ಹಾಕಿದ್ರು. ಇಲ್ಲ, ಇದು ಕಿರುಕುಳ ಎಲ್ಲ ಅಲ್ಲ ಸ್ವಾಮಿ ಇದು ಅಂತ ಮೇಟಿ. ಸಚಿವ ಸ್ಥಾನಕ್ಕೆ ಬಳಿಕ ಅವರು ರಾಜೀನಾಮೆ ಕೊಡಬೇಕಾಯಿತು. ಅಲ್ಲಿಗೆ ಸಿದ್ದರಾಮಯ್ಯ ಸರ್ಕಾರದ 3ನೇ ವಿಕೆಟ್ ಪತನ ಆಯಿತು. ಸಿದ್ದರಾಮಯ್ಯ ಅವಧಿಯಲ್ಲಿ ನಡೆದ ಇನ್ನೂ ಕೆಲವೊಂದು ಪ್ರಮುಖ ಘಟನೆಗಳು ಅಂದರೆ 2017ರಲ್ಲಿ ಹಿರಿಯ ಪತ್ರಕರ್ತೆ ಗೌರಿ ಲಂಕೇಶ್ರನ್ನ ಬೆಂಗಳೂರಿನ ಅವರ ಮನೆಯಲ್ಲಿ ದುಷ್ಕರ್ಮಿಗಳು ಗುಂಡಿಕ್ಕಿ ಹತ್ಯೆ ಮಾಡಿದ್ದು. ಟಿಪ್ಪು ಜಯಂತಿಗೆ ಭಾರಿ ವಿರೋಧ ಕೇಳಿಬಂದರೂ ಕೂಡ ಸರ್ಕಾರದ ವತಿಯಿಂದ ಪ್ರತಿ ವರ್ಷ ಅದನ್ನು ಆಚರಿಸೋಕೆ ನಿರ್ಧಾರ ಮಾಡಿದ್ದು. ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಸಿದ್ದರಾಮಯ್ಯ ತೂಕಡಿಸ್ತಾ ಇದ್ದಿದ್ದು. ಸಿದ್ದರಾಮಯ್ಯ ಅವರ ಅಧಿಕಾರಾವಧಿಯಲ್ಲಿ ಫಸ್ಟ್ ಹಾಫ್ನಲ್ಲಿ ಅವರು ತೂಕಡಿಸ್ತಾನೆ ಜಾಸ್ತಿ ಕಾಣಿಸ್ತಾ ಇದ್ರು. ಅವ್ರು ಫುಲ್ ಆ್ಯಕ್ಟಿವ್ ಆಗಿದ್ದು ಸೆಕೆಂಡ್ ಹಾಫ್ನಲ್ಲಿ. ಸೊ ಈ ರೀತಿ ತೂಕಡಿಸ್ತಾ ಇದ್ದಿದ್ದು. ಭಾಷಣದಲ್ಲಿ BJP ವಿರುದ್ಧ ವಾಗ್ದಾಳಿ ನಡೆಸೋ ಬರದಲ್ಲಿ ಕಾಂಗ್ರೆಸ್ ವಿರುದ್ಧವೇ ಅವರು ಬೈದಿದ್ದು. ದೇವಸ್ಥಾನಕ್ಕೆ ಹೋಗಿ ಹೊರಗೆ ಬರುವಾಗ ವ್ಯಕ್ತಿಯೊಬ್ಬನಿಂದ ಶೂ ಹಾಕಿಸ್ಕೊಂಡಿದ್ದು. ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದುಗೆ ಮಹಿಳೆಯೊಬ್ಬರು ಬಾಚಿ ಮುತ್ತು ಕೊಟ್ಟಿದ್ದು. ಇನ್ನು ಮೈಸೂರಲ್ಲಿ ಸಿದ್ದರಾಮಯ್ಯ ಬಳಿ ಮಹಿಳೆಯೊಬ್ಬರು ಬಂದು ಸಮಸ್ಯೆ ಹೇಳಿಕೊಳ್ಳುವಾಗ ಆಕೆಯಿಂದ ಮೈಕ್ ಕಿತ್ಕೊಳ್ಳೋಕೆ ಹೋಗಿ ಸಿದ್ದರಾಮಯ್ಯ ಆಕೆ ದುಪ್ಪಟ್ಟ ಸೇರಿ ಎಳೆದು ಬಿಟ್ಟಿದ್ರು. ದುಪ್ಪಟ್ಟ ಎಳೆಯೋ ವ್ಯಕ್ತಿ ಸಿದ್ದರಾಮಯ್ಯನಲ್ಲ, ಆ ರೀತಿ ಇಂಟೆನ್ಷನ್ಸ್ ಅವ್ರಿಗೆ ಇರಲಿಕ್ಕಿಲ್ಲ. ಮೈಕ್ ಹೇಳಿದ್ರು, ಆಕೆ ದುಪ್ಪಟ್ಟ ಕೂಡ ಅವ್ರ ಕೈಯಲ್ಲೇ ಬಂದುಬಿಡ್ತು. ಅದು ಕೂಡ ದೊಡ್ಡ ಇಶ್ಯೂ ಆಗಿತ್ತು. ಆಗ ಅಲ್ಪಸಂಖ್ಯಾತರ ವಿರುದ್ಧದ ಕೋಮುಗಲಭೆ ಕೇಸ್ಗಳನ್ನು ಕೈಬಿಡೋಕೆ ಮುಂದಾಗಿದ್ದು ಸಿದ್ದರಾಮಯ್ಯ. ಬೆಂಗಳೂರಲ್ಲಿ ಮೆಟ್ರೋ ಗ್ರೀನ್ ಲೈನ್ ಮೊದಲನೇ ಹಂತವನ್ನು ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಕೈಯಿಂದ ಉದ್ಘಾಟನೆ ಮಾಡಿಸಿದ್ದು. ಇಂಧನ ಮಂತ್ರಿ DK ಶಿವಕುಮಾರ್ ಮನೆ ಕಚೇರಿಗಳ ಮೇಲೆ IT ದಾಳಿಯಾಗಿದ್ದು. 2018ರ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇದೆ ಅನ್ನುವಾಗ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕೆ ಮುಂದಾಗಿದ್ದು. ಹೀಗೆ ಹಲವು ಘಟನೆಗಳು ಆದವು. ಹೀಗೆ 5 ವರ್ಷ ಕಂಪ್ಲೀಟ್ ಮಾಡಿದ ಸಿದ್ದರಾಮಯ್ಯ ದಾಖಲೆ ಬರೆದರು. ದೇವರಾಜ್ ಅರಸ್ ಬಳಿಕ ಅಂದರೆ 40 ವರ್ಷಗಳ ಬಳಿಕ 5 ವರ್ಷ ಪೂರ್ತಿ ಕಂಪ್ಲೀಟ್ ಮಾಡಿದ CM ಅಂತ ಅನಿಸ್ಕೊಂಡ್ರು. ಜೊತೆಗೆ 13 ಸಲ ಬಜೆಟ್ ಮಂಡಿಸಿದ ದಾಖಲೆ ಕೂಡ ಸಿದ್ದರಾಮಯ್ಯ ಅವರ ಹೆಸರಲ್ಲಿದೆ. ಹಾಗೆ ಹೀಗೆ ಅನ್ನುವಾಗ 2018ರ ವಿಧಾನಸಭಾ ಚುನಾವಣೆ ಬಂತು. ಮತ್ತೊಮ್ಮೆ ಇದು ನನ್ನ ಕೊನೆ ಚುನಾವಣೆ ಅಂತ 2ನೇ ಸಲ ಹೇಳಿದ್ರು ಸಿದ್ದರಾಮಯ್ಯ. ಕಳೆದ ಚುನಾವಣೆಯಲ್ಲೂ ಕೂಡ ಹೇಳಿದರು. 5 ವರ್ಷ ಆಯಿತು, ಈಗ ಮತ್ತೆ ಹೇಳಿದ್ರು ಇದನ್ನ ಲಾಸ್ಟ್ ಚುನಾವಣೆ ಅಂತ. ರಾಜಕಾರಣಿಗಳು ಮಾಡ್ತಾರೆ. ಎಷ್ಟೇ ಅದು ದೇವೇಗೌಡರು ಶಿಷ್ಯ ಅಲ್ವಾ. ದೇವೇಗೌಡರು ಒಂದು 25 ವರ್ಷದಿಂದ ಪ್ರತಿ 5 ವರ್ಷಕ್ಕೊಂದ್ಸರಿ ಇದನ್ನು ಹೇಳ್ತಾನೆ ಬರ್ತಾ ಇದ್ದಾರೆ. ಅವರೇನು ರಿಟೈರ್ ಆಗಿಲ್ಲ, ಅವ್ರು ರಿಟೈರ್ ಆಗೋದು ಇಲ್ಲ. ಅವರೆಲ್ಲ ಪೂರ್ಣಾವಧಿ 24/7 ಪಾಲಿಟಿಷಿಯನ್ಸ್ ಅವರಲ್ಲ. ರಾಜಕೀಯ ಬಿಟ್ಟು ಅವರಿಗೆ ಕೂರಕ್ಕೆ ಆಗೋದಿಲ್ಲ. ಅಂತಹ ಪಾಲಿಟಿಷಿಯನ್ಸ್ ಅವರಲ್ಲ. ಅವರ ಶಿಷ್ಯ ಸಿದ್ದರಾಮಯ್ಯ, ಗುರುವಿನಂಥ ಶಿಷ್ಯ ಇವರು ಕೂಡ. ಕಳೆದ ಚುನಾವಣೆಯಲ್ಲೂ ಹೇಳಿದರು ಲಾಸ್ಟ್ ಎಲೆಕ್ಷನ್ ಅಂತ. ಈ ಎಲೆಕ್ಷನಲ್ಲೂ ಕೂಡ ಮತ್ತೆ ಸಿದ್ದರಾಮಯ್ಯ ಹೇಳಿದರು. ಚಾಮುಂಡೇಶ್ವರಿ ಕ್ಷೇತ್ರದೊಂದಿಗೆ ಸ್ವಲ್ಪ ಅವ್ರಿಗೆ ಭಯ ಇತ್ತು, ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಬಾದಾಮಿ ಕ್ಷೇತ್ರದಿಂದಲೂ ಕಣಕ್ಕಿಳಿದರು. ಆದರೆ ವಿವಿಧ ಭಾಗ್ಯಗಳನ್ನು ಕೊಟ್ಟು 5 ವರ್ಷ ಕಂಪ್ಲೀಟ್ ಮಾಡಿದ ದಾಖಲೆ ಬರೆದರೂ ಕೂಡ ಸಿದ್ದರಾಮಯ್ಯ ಚಾಮುಂಡೇಶ್ವರಿಯಲ್ಲಿ ಸೋತು ಹೋದರು. ಬಾದಾಮಿಯಲ್ಲಿ ಶ್ರೀರಾಮುಲು ಮುಂದೆ ಜಸ್ಟ್ 1,500 ಮತಗಳ ಅಂತರದಿಂದ ಸೋಲ್ತಾರೆ ಅಂತೇಳಿ ಮತ್ತೆ ಗೆದ್ದರು. ಆದರೆ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಪೂರ್ಣ ಬಹುಮತ ಬರಲಿಲ್ಲ. BJP ಅತಿ ದೊಡ್ಡ ಪಕ್ಷ ಆಗಿ ಹೊರಹೊಮ್ಮಿತು. ಇದರ ಬೆನ್ನಲ್ಲೇ CM ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಲ್ಲ, ಅವಧಿ ಮುಗಿತಲ್ಲ, ಗೆಲ್ಲಿಲ್ಲಲ್ಲ, ರಾಜೀನಾಮೆ ಕೊಟ್ಟರು. ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ BJP ಸರ್ಕಾರ ರಚಿಸೋಕೆ ಮುಂದಾಯಿತು. ಯಡಿಯೂರಪ್ಪ ಅರ್ಜೆಂಟಲ್ಲಿ CM ಆಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಎಲ್ಲಿ JDS ಕಾಂಗ್ರೆಸ್ ಮತ್ತೆ ಒಂದಾಗಿ ಏನಾರು ಮಾಡಿಬಿಡ್ತಾರೋ ಅಂತ ಇವರಿಗೆ ಆತಂಕ. ಆದರೆ ಬಹುಮತ ಸಾಬೀತು ಮಾಡೋಕ್ಕೆ ಆಗದೆ ಸರ್ಕಾರ ಬಿತ್ತು. ಕಾಂಗ್ರೆಸ್ JDS ನಿರೀಕ್ಷೆಯಂತೆ ಮೈತ್ರಿ ಮಾಡಿಕೊಂಡು ಸರ್ಕಾರ ಮಾಡಿದರು. ಇದರ ಪರಿಣಾಮ ಯಾರು ಕಂಡ್ರೆ ಸಿದ್ದರಾಮಯ್ಯ ಅವರಿಗೆ ಬರ್ತಿರ್ಲಿಲ್ವೋ ಅದೇ ದೇವೇಗೌಡರು, ಅದೇ ಕುಮಾರಸ್ವಾಮಿ ಜೊತೆ ಸಿದ್ದರಾಮಯ್ಯ ಕೈ ಜೋಡಿಸಬೇಕಾಯಿತು. ಕುಮಾರಸ್ವಾಮಿ ನೇತೃತ್ವದ ದೋಸ್ತಿ ಸರ್ಕಾರದಲ್ಲಿ ಯಾವ ಖಾತೆಗಳನ್ನು ವಹಿಸ್ಕೊಳ್ಳಿಲ್ಲ. ಹೆಂಗಾಗುತ್ತೆ ಅದಲ್ವಾ. CM ಆಗಿದ್ದವರು, ಅಷ್ಟೆಲ್ಲ ಅವ್ರ ಜೊತೆ ಜಗಳ ಆಡಿದಂಥವ್ರು, ಮತ್ತು ದೇವೇಗೌಡರ ಮಗ ಮುಖ್ಯಮಂತ್ರಿ ಆಗಿರ್ಬೇಕಾದ್ರೆಲ್ಲ ಹೋಗಿ ಅದು ಮಂತ್ರಿ ಆಗೋದು ಅವ್ರ ಕ್ಯಾಬಿನೆಟಲ್ಲಿ. ಸಿದ್ದರಾಮಯ್ಯನವರು ಚಾನ್ಸೇ ಇಲ್ಲಲ್ಲ, ಅವ್ರು ಆಗಲಿಲ್ಲ. 1 ವರ್ಷದಲ್ಲೇ ದೋಸ್ತಿ ಸರ್ಕಾರ ಪಲ್ಟಿ ಹೊಡಿತು ಅನ್ನೋಕ್ಕಿಂತ ಹೆಚ್ಚಾಗಿ BJP ಪಲ್ಟಿ ಹೊಡಿಸ್ತು. ಯಡಿಯೂರಪ್ಪ ನೇತೃತ್ವದಲ್ಲಿ BJP ಸರ್ಕಾರ ಬಂತು. ಆಗ ಸಿದ್ದರಾಮಯ್ಯರನ್ನ ವಿಪಕ್ಷ ನಾಯಕರನ್ನಾಗಿ ಮಾಡ್ತು ಕಾಂಗ್ರೆಸ್. ಏನು, ನಾಮ ಇಟ್ಟುಕೊಳ್ಳೋರನ್ನ ಕಂಡ್ರೆ ನನಗೆ ಭಯ ಆಗುತ್ತೆ, ನಾನು ನಾಮನೇ ಇಡಲ್ಲ ಅಂತ ಹೇಳಿದ ಸಿದ್ದರಾಮಯ್ಯ ದೊಡ್ಡ ವಿರೋಧಕ್ಕೆ ಕಾರಣ ಆಯಿತು. ಏನ್ರಿ ನೀವು ಹಿಂಗೆ ಹೇಳ್ತೀರಾ ಅಂಥೇಳಿ. ಆಮೇಲೆ ಅದಕ್ಕೆ ಸಿದ್ದರಾಮಯ್ಯ ಸಮಜಾಯಿಷಿ ಕೊಟ್ಟರು. ನೋಡ್ರಿ, ಸಿದ್ದರಾಮಯ್ಯ, ನನ್ನ ಹೆಸರಲ್ಲೂ ರಾಮ ಇದ್ದಾನ್ರಿ, ನಾನು ಹಿಂಗಿಡಲ್ಲ ಅಂತ ಹೇಳಿದ್ದು, ಹಿಂಗೆ ಸಣ್ಣಕ್ಕಿಡಲ್ಲ ಅಂತ ಹೇಳಲಿಲ್ಲ ಅಂತ ಕೂಡ ಸಿದ್ದರಾಮಯ್ಯ ಅವರು ಸಮಜಾಯಿಷಿ ಕೊಟ್ಟರು ಅಂತ ವರದಿ ಆಯಿತು.